ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ನಮಾಮಿ ಗೌಡಪಾದಂಚ ಶಂಕರಂ ಶ್ರೀಸುರೇಶ್ವರಂ ಸ್ವಾಮಿನಂ ಸಚ್ಚಿದಾನಂದಮಿಂದ್ರಂ ತಂ ಜ್ಞಾನರೂಪಿಣೇ. ಓಂ ನಾರಾಯಣ ನಾರಾಯಣ. ಇವತ್ತು ಶನಿವಾರ, ಅದರಿಂದ ಪರಮಾರ್ಥ ಚಿಂತಾಮಣಿ ಸ್ವಲ್ಪ ಓದೋಣ. ಅವಸ್ಥಾತ್ರಯ ವಿಚಾರ ಕುರಿತು ಹೇಳ್ತಾ ಇದ್ದೀವಿ. 23ನೇದ ಓದುವುದು, ಐ ಥಿಂಕ್ 23ದು. 23 ಸ್ವಲ್ಪ ರಿಪಿಟೇಷನೇ ಇದೆ, ಹಿಂದೆ ಹೇಳಿದ್ದರ ರಿಪಿಟೇಷನೇ. 23 ಒಂದು ನಿಮಿಷ, ನಾನು ಸ್ವಲ್ಪ ನನ್ನ ಅನುವಾದ ನೋಡ್ತೀನಿ. ಅಂದರೆ 3 ಅವಸ್ಥೆಗಳು ನಮ್ಮ ಜೀವನದಲ್ಲಿವೆ. ಅದರಿಂದ 3 ಅವಸ್ಥೆಗಳನ್ನು ಸಮಾನವಾಗಿಟ್ಕೊಂಡು 3 ಅವಸ್ಥೆಗಳನ್ನು ವಿಚಾರ ಮಾಡಬೇಕು. ನೋಡಿ, ಒಂದು ಜಾಗ್ರತನ್ನೇ ವಿಚಾರ ಮಾಡಿದ್ದರೆ ನಮ್ಮ ಜೀವನದ ಒಂದು ಭಾಗ ಮಾತ್ರ ವಿಚಾರ ಮಾಡಿದಂತೆ ಆಗುತ್ತದೆ. ಆದ್ದರಿಂದ ಒಂದು ಜಾಗ್ರದ ಅವಸ್ಥೆಯೇ ಅಲ್ಲ, ಸ್ವಪ್ನ ಸುಷುಪ್ತಿ ಎಂಬ 3 ಅವಸ್ಥೆಗಳನ್ನು, 3ರಲ್ಲಿ 3 ಅಂದರೆ ಪೂರ್ತಿ 3ರನ್ನು ವಿಚಾರ ಮಾಡಿದ್ದರೆ ನಮ್ಮ ಪೂರ್ತಿ ಜೀವನ ವಿಚಾರ ಮಾಡಿದಂತೆ ಆಗುತ್ತದೆ. ಏಕೆ ಅಂದರೆ ನಮ್ಮ ಪ್ರಕೃತಿ 3 ಅವಸ್ಥೆಗಳಿಗೆ ಬೆಲೆ ಕೊಟ್ಟಿತು. ಅದಕ್ಕೋಸ್ಕರನೇ 3ನ್ನು ಸೃಷ್ಟಿ ಮಾಡಿದೆ. 3ನ್ನು ನಮ್ಮ ಜೀವನವೇ ಎಂದು ನಮಗೆ ಅನುಗ್ರಹ ಮಾಡಿದೆ. ಇನ್ನೊಂದು 3ನ್ನು ಸಮಾನವಾಗಿ ನೋಡಬೇಕು. ಇನ್ನೊಂದು ಅಂಶ, 3 ಅವಸ್ಥೆಗಳು ಲೆಕ್ಕಕ್ಕೆ ತಗೊಳ್ಳುವುದು ಒಂದು, 3ನ್ನು ಸಮಾನವಾಗಿ ನೋಡುವುದು ಇನ್ನೊಂದು. ವ್ಯತ್ಯಾಸ ನೋಡಿದಿರಾ? ಕೆಲವರು ಜಾಗ್ರತನ್ನು ಮಾತ್ರ ನೋಡಿ ಸ್ವಪ್ನ ಸುಷುಪ್ತಿಗಳನ್ನು ಪೂರ್ತಿ ಬಿಡ್ತಾರೆ. ಕೆಲವರು ಸ್ವಪ್ನ ಸುಷುಪ್ತಿಗಳನ್ನು ಲೆಕ್ಕಕ್ಕೆ ತಗೊಂಡರೂ ಜಾಗ್ರತ್ತು ಪ್ರಧಾನವಾಗಿಟ್ಕೊಂಡು ಸ್ವಪ್ನ ಸುಷುಪ್ತಿಗಳನ್ನು ಅದಕ್ಕೆ ಅಧೀನವಾಗಿರುವ ಅವಸ್ಥೆಗಳೆಂದು, ಅದಕ್ಕೆ ಸಪ್ಲಿಮೆಂಟ್ಗಳೆಂದು, ಅಂದರೇನು, ಅದಕ್ಕೆ ಪರಿಶಿಷ್ಟಗಳು, ಅದಕ್ಕೆ ಏನು ಹೇಳ್ತೀವಿ, ಬಾಲ ಅಂಗಗಳಾಗಿ, ಕೈಕಾಲುಗಳ ಹಾಗೆ ಅದಕ್ಕೆ ಬೇಕಾಗಿರುವ ಅಂಗಗಳ ಹಾಗೆ ನೋಡ್ತಾರೆ. ಹಾಗಲ್ಲ, ಜಾಗ್ರತ್ತು ಹೇಗೆ ಒಂದು ಅವಸ್ಥೆಯೋ ಸ್ವಪ್ನವೂ ಅಷ್ಟೇ ತನ್ನ ಪಾಡಿಗೆ ತಾನಿರುವ ಒಂದು ಅವಸ್ಥೆ. ಸುಷುಪ್ತಿ ತನ್ನ ಪಾಡಿಗೆ ತಾನಿರುವ ಅವಸ್ಥೆ. ಜಾಗ್ರತ್ತಕ್ಕೋಸ್ಕರ ಬಂದಿದ್ದಲ್ಲ, ಜಾಗ್ರತ್ತಿನಲ್ಲಿ ಏನಾದರೂ ಕೊರತೆ ಇದ್ದರೆ ಅದನ್ನು ಪೂರ್ಣಗೊಳಿಸುವುದಕ್ಕೆ ಬಂದಿದ್ದಲ್ಲ, ಸಪ್ಲಿಮೆಂಟಾಗಿ, ಪೂರಕವಾಗಿ, ಕಾಂಪ್ಲಿಮೆಂಟಾಗಿ ಬಂದಿದ್ದಲ್ಲ. ಪೂರಕ ಅಂದರೆ ಅದರಲ್ಲಿ ಕೊರತೆ ಇದ್ದರೆ ಆ ಕೊರತೆಯನ್ನು ಪೂರ್ಣಗೊಳಿಸುವುದಕ್ಕೆ ಬಂದಿರುವ ಅಂಶ ಅಲ್ಲ. ಕಂಪೆನ್ಸೇಷನ್ಗೋಸ್ಕರ, ಕೊರತೆಯನ್ನು ತುಂಬುವುದಕ್ಕೆ, ಕೊರತೆಯನ್ನು ಪೂರ್ಣಗೊಳಿಸುವುದಕ್ಕೆ ಬಂದಿದ್ದಲ್ಲ. ಸ್ವಪ್ನವು ಸ್ವಪ್ನವಾಗಿ ಸ್ವತಂತ್ರ ಅವಸ್ಥೆ, ಸುಷುಪ್ತಿ ತಾನಾಗಿ ಸ್ವತಂತ್ರ ಅವಸ್ಥೆ ಅಲ್ಲವೇ? ಹೀಗೆ 3 ಮನುಷ್ಯರಿದ್ದರೆ ಏನು ಹೇಳ್ತೀವಿ? ಇವನಿಗೆ ಊಟ ಕೊಟ್ಟರೆ ಅವನಿಗೆ ಕೊಡದಿದ್ದರೂ ನಡೆಯುತ್ತದೆ, ಅಥವಾ ಇವರಿಗೆ ಊಟ ಕೊಟ್ಟು ಅವರಿಗೆ ಸ್ವಲ್ಪ ನೀರು ಕುಡಿಸಿದರೆ ಏನು ಮುಗಿಯುತ್ತದೆ? ಇವರಿಗೆ ಊಟ ಬಡಿಸು, ಅವರಿಗೆ ಮಾತ್ರ ನೀರು ಸಾಕು, ಹಾಗೆ ಹೇಳ್ತೀರಾ? ಇವನ ಹಸಿವು ಬೇರೆ, ಅವನ ಹಸಿವು ಬೇರೆ ಅಲ್ಲವೇ? ಇವರಿಗೆ ಊಟ ಹೇಗೆ ಕೊಡ್ತಿರೋ ಅವರಿಗೂ ಕೊಡಬೇಕು, ಅನ್ನು 3ನೇಯವನಿಗೆ ಕೊಡಬೇಕು. ಏಕೆ? ಅವರ ಜೀವನ ಬೇರೆ, ಅವರ ಲೈಫ್ ಬೇರೆ, ಅವರ ಪಾಡಿಗೆ ಅವರ ಸ್ವತಂತ್ರವೇ. ಹಾಗೆ ಅಲ್ಲವೇ?
ಮೂವರು ಕೆಲಸ ಮಾಡಿದ್ದರೆ ಒಬ್ಬನಿಗೆ ಸಂಬಳ ಕೊಟ್ಟು ಮಿಕ್ಕ ಇಬ್ಬರಿಗೇನು ಬಿಡಲ್ಲ, ಮೂವರಿಗೆ ಸಂಬಳ ಕೊಡಬೇಕಾಗ್ತದೆ. ಏಕೆ? ಮೂವರನ್ನು ಸ್ವತಂತ್ರವಾಗಿ ಬಿಡಿಯಾಗಿ ನೋಡಬೇಕಾಗ್ತದೆ. ಹಾಗೆ ಜಾಗ್ರತ್ತು, ಸ್ವಪ್ನ, ಸುಷುಪ್ತಿ ಮೂರಕ್ಕೆ ಬೆಲೆ ಇದೆ. ಮೂರು ಸ್ವತಂತ್ರಗಳಾಗಿವೆ. ಮೂರು ಸೇರಿಕೊಂಡೇ ನಮ್ಮ ಜೀವನ. ಇದು ಮುಖ್ಯ. ಇವು ಸ್ಮಾಲ್ ಥಿಂಗ್ಸೇ. ನೋಡಿದರೆ ಇದೆಲ್ಲ ನೀವು ಅವಸ್ಥಾತ್ರಯ ವಿಚಾರ ಶುರು ಮಾಡಲೇ ಇಲ್ಲ. ಹೌದು, ಅವಸ್ಥಾತ್ರಯ, ನಿಜವಾದ ಅವಸ್ಥಾತ್ರಯ ವಿಚಾರ ಶುರು ಮಾಡಲೇ ಇಲ್ಲ. ಶುರು ಮಾಡುವಕ್ಕೆ ಮುಂಚೆ ಅವಸ್ಥಾತ್ರಯ ಕುರಿತು ಅವಂದರೆ ಏನು, ಅವುಗಳನ್ನು ಹೇಗೆ ನೋಡಬೇಕು ಎಂಬುದು ಮೊದಲು ಸ್ವಲ್ಪ ಹೊರಗೆ ಇದ್ದುಕೊಂಡೇ ಸ್ವಲ್ಪ ತಿಳಿಯತಕ್ಕದ್ದಿದೆ. ಹೇಗೆಂದರೆ, ಪ್ರಯಾಣ ಮಾಡುವಕ್ಕೆ ಮುಂಚೆ ನಾವು ರೈಲು ಪ್ರಯಾಣ ಮಾಡಬೇಕಾ, ಬಸ್ಸು ಪ್ರಯಾಣ ಮಾಡಬೇಕಾ, ವಿಮಾನದಲ್ಲಿ ಹೋಗಬೇಕಾ, ಕಾರ್ನಲ್ಲಿ ಹೋಗಬೇಕಾ, ಮೊದಲು ನಿಶ್ಚಯ ಮಾಡಿಕೊಳ್ಳಬೇಕು. ನೀವು ಜೊತೆಗೆ ಯಾವ ಲಗೇಜ್ ಇಟ್ಕೊಳ್ತೀರಿ ಅಲ್ಲವೇ? ಇಲ್ಲಿ ಸ್ವಲ್ಪ ರಜಾ ತಗೊಳ್ಳಬೇಕು, ಮನೆಯಲ್ಲಿ ಇನ್ನೊಬ್ಬರನ್ನಿಡಬೇಕು, ಅಥವಾ ಮನೆಗೂ ಲಾಕ್ ಮಾಡಬೇಕು, ನೀವು ಪ್ಯಾಕಿಂಗ್ ಎಲ್ಲ ಮಾಡಿಕೊಳ್ಳಬೇಕು. ಮನೆಯಿಂದ ಹೊರಡು ಬಸ್ ಸ್ಟ್ಯಾಂಡ್ಗೋ, ರೈಲ್ವೆ ಸ್ಟೇಷನ್ಗೋ, ಏರ್ಪೋರ್ಟ್ಗೋ ಹೋಗಿ ಅದನ್ನು ಹತ್ತಿ ಕುಳಿತಿದ್ದ ನಂತರ ಪ್ರಯಾಣ ಶುರುವಾಗುತ್ತದೆ. ನಿಜವಾದ ಪ್ರಯಾಣ ಶುರುವಾಗುವುದಕ್ಕೆ ಮುಂಚೆ ಎಷ್ಟೆಷ್ಟು ತಯಾರಿ ಇದೆ ನೋಡಿ. ಮೊದಲು ಟಿಕೆಟ್ ಕೊಂಡುಕೊಳ್ಳಬೇಕು, ಆ ಟಿಕೆಟು ಕನ್ಫರ್ಮ್ ಆಯಿತಾ ನೋಡಬೇಕು, ಅದು ಎಷ್ಟೊತ್ತಿಗಿದೆ ನೋಡಬೇಕು, ಅದು ಟೈಮ್ ಸ್ವಲ್ಪ ಹಿಂದೆ ಮುಂದೆ ಇದೆಯಾ ಅದು ನೋಡಬೇಕು. ಇದೆಲ್ಲ ನೋಡುವಾಗ ನಮ್ಮ ಪ್ರಯಾಣ ಶುರುವಾಗಲೇ ಇಲ್ಲ. ಟಿಕೆಟ್ ಬುಕ್ ಮಾಡುವಾಗ ಪ್ರಯಾಣ ಶುರುವಾಗಲಿಲ್ಲ, ನೀವು ಪ್ಯಾಕಿಂಗ್ ಮಾಡುವಾಗ ಪ್ರಯಾಣ ಶುರುವಾಗಲಿಲ್ಲ. ನಿಮ್ಮ ಆಫೀಸ್ಗೆ ಹೋಗಿ ನನಗೆ 3 ದಿವಸ ರಜೆ ಬೇಕು, ನನಗೆ ಊರಿಗೆ ಹೋಗಬೇಕು, ವಾರ ದಿವಸನೋ ನೀವು ರಜೆಗೋಸ್ಕರ ಅಪ್ಲೈ ಮಾಡುವಾಗ, ಅವರು ರಜೆ ಕೊಡುವಾಗನೂ ನಿಮ್ಮ ಪ್ರಯಾಣ ಶುರುವಾಗಲಿಲ್ಲ. ಆಯಿತಾ? ಅವರು ಹಾಲಿಡೇ ಲೀವ್ ಕೊಡುವಾಗ, ರಜಾ ಅಂದರೆ ಲೀವ್ ಕೊಡುವಾಗ, ಲೀವ್ ಸ್ಯಾಂಕ್ಷನ್ ಮಾಡಿದಾಗಲೂ ನಿಮ್ಮ ಪ್ರಯಾಣ ಶುರುವಾಗಲಿಲ್ಲ. ನಿಮ್ಮ ಮನೆಗೆ ಬಂದು ಪ್ಯಾಕಿಂಗ್ ಮಾಡಿಕೊಂಡು ಅದು ಮಾಡಿ ಇದು ಮಾಡಿ ಟಿಕೆಟ್ ಬುಕ್ ಮಾಡಿ ಕನ್ಫರ್ಮ್ ಮಾಡಿ, ಇಲ್ಲಿಂದ ನೀವು ಲಗೇಜ್ ತೊಗೊಂಡು ಆಟೋದಲ್ಲಿ ಹೋಗಿ, ಟ್ಯಾಕ್ಸಿಯಲ್ಲಿ ಹೋಗಿ, ರೈಲ್ವೆ ಸ್ಟೇಷನು, ಏರ್ಪೋರ್ಟ್ಗೂ ತಲುಪಿದಾಗಲೂ ಪ್ರಯಾಣ ಶುರುವಾಗಲಿಲ್ಲ. ಏಕೆ? ನೀವು ಇದೇ ಊರಿನಲ್ಲಿದ್ದೀರಿ, ಈ ಊರು ಬಿಟ್ಟೇ ಇಲ್ಲ. ನೀವು ರೈಲ್ವೆ ಸ್ಟೇಷನ್ಗೆ ಹೋಗಿ, ಒಳಗೆ ಹೋಗಿ ರೈಲು ಹತ್ತಿದಾಗ ಸಿಗ್ನಲ್ ಕೊಟ್ಟು ರೈಲ್ ಸ್ಟಾರ್ಟಿಂಗ್ ಆದರೆ ಆವಾಗ ನಿಮ್ಮ ಪ್ರಯಾಣ ಶುರುವಾಯಿತು ಅಲ್ಲವೇ? ಅದಕ್ಕೆ ಮುಂಚೆ ನೀವು ಎಷ್ಟೆಲ್ಲ ಮಾಡ್ತೀರಿ ನೋಡಿ, ಎಷ್ಟೊಂದು ಏನೇನು ಮಾಡ್ತೀರಿ ನೋಡಿ. ಅದೆಲ್ಲ ಮಾಡಬೇಕಾ ಅಲ್ವಾ? ಅದೆಲ್ಲ ಮಾಡದಿದ್ದರೆ ಪ್ರಯಾಣ ಹೇಗೆ? ಹಾಗೆ ಏನೇನೋ ಅವಸ್ಥೆಗಳ ಕುರಿತು ಸ್ವಲ್ಪ ತಿಳಿಯಬೇಕು. ಇದು ತಿಳ್ಕೊಳ್ಳದೇ ಇರುವವರು ನೇರವಾಗಿ ಅವಸ್ಥಾತ್ರಯ ವಿವೇಕ ಎಂದು ಯಾರು ಪುಸ್ತಕ ಓದ್ತಾರೋ, ಇದೆಲ್ಲ ನಮಗೆ ಗೊತ್ತಿದೆ. ಏಕೆ? ಪರಮಾರ್ಥ ಚಿಂತಾಮಣಿ ತಗೊಂಡು ಬಿಟ್ಟು ಏನು ಮಾಡ್ತಾರೆ, ನೇರಾಗಿ ಅವಸ್ಥಾತ್ರಯ ವಿಚಾರಣೆ, ನೇರಾಗಿ ವಿಚಾರ ಹೇಳು. ಇದೆಲ್ಲ ನಮಗೆ ಏಕೆ ಗೊತ್ತು? ನಮಗೆ ಏಕೆ? ನಾವು ಎಜುಕೇಟೆಡ್. ಜನರಿಗೆ ಒಂದು ಹುಚ್ಚು ಹಿಡಿದು ಬಿಟ್ಟಿದೆ. ನಾನು ಹಿಂದೆ ಒಂದು ವೇದಾಂತ ಹೇಳುವಕ್ಕೆ ಶುರುವಾದರೆ ಅವ್ರನ್ನ ಹೇಳ್ತಾರೆ, ಸ್ವಾಮೀಜಿ ಇದೆಲ್ಲ ನಾವೇಕೆ ಹೇಳ್ತಾ ಇದ್ದೀರಿ? ಜಾಗ್ರತ್ತು, ಸ್ವಪ್ನ ನಮಗೆಲ್ಲರಿಗೂ ಗೊತ್ತು, ನಮಗೆ ಕನಸಿದೆ, ಜಾಗ್ರತ್ತಿದೆ, ಸುಷುಪ್ತಿದೆ, ನಮಗೆ ಗೊತ್ತು, ನೀವು ಅದೆಲ್ಲ ಹೇಳಬೇಡಿ. ವಿ ಆರ್ ಎಜುಕೇಟೆಡ್. ನಾವೆಲ್ಲ ಎಜುಕೇಟೆಡ್ ಸ್ವಾಮೀಜಿ, ನಾವೆಲ್ಲ ಎಜುಕೇಟೆಡ್, ನೀವು ಅದೆಲ್ಲ ಹೇಳಬೇಡಿ. ನೇರಾಗಿ ಹೇಳಿ, ಆತ್ಮತತ್ವ ಹೇಳಿ ಅಷ್ಟೇ. ಅವಸ್ಥೆಗಳು ಏಕೆ ಹೇಳ್ತೀರಿ? ಅವಸ್ಥೆಗಳು ನಮಗೆ ಗೊತ್ತಿಲ್ಲವಾ? ಎಚ್ಚರ ಇದೆ ಎಂದು ಶಾಲೆ ಮಕ್ಕಳಿಗೆ ಹೇಳಬೇಕು. ಜಾಗ್ರತ್ತಿದೆ, ಸ್ವಪ್ನ ಇದೆ, ಸುಷುಪ್ತಿದೆ, ಮಲ್ಕೊಳ್ತಾನೆ ಮನುಷ್ಯ. ನಾವು ಎಜುಕೇಟೆಡ್ ಸ್ವಾಮೀಜಿ, ನೇರಾಗಿ ಬ್ರಹ್ಮ ಹೇಳಿ. ಜಾಗ್ರತ, ಸ್ವಪ್ನ, ಸುಷುಪ್ತಿ ಹೇಳಬೇಡಿ. ಚೆನ್ನಾಗಿದೆ. ನಾನು ಬಗೆ ನೋಡಿಕೊಂಡು ನಾನು ಮೂರ್ಖ, ಇವರಿಗೆಲ್ಲರಿಗೆ ವೇದಾಂತ ಹೇಳುವವನಿಗೆ ನಾನೇ ಮೂರ್ಖ ಎಂದು ಬಿಟ್ಟು ನಾನು ಸುಮ್ಮನೆ ಕೂತಿದ್ದೀನಿ. ಯಾರಿಗೆ ವೇದಾಂತ ಹೇಳಬಾರದು ಎಂದು. ಯಾಕೆ ಹೇಳಿದರೆ ಮೂರ್ಖನಾಗಿ ಬಿಡ್ತೀನಿ ಎಂದು ಎಲ್ಲ ಬಿಟ್ಟೆ ನಾನು. ಮೊದಲೇನು ತುಂಬ ಉತ್ಸಾಹವಿತ್ತು. ಮೊದಲು ಋಷಿಕೇಶ್ನಿಂದ ಬಂದಾಗ, ಅಯ್ಯೋ ಪಾಪ ಈ ಗೃಹಸ್ಥರು ಎಲ್ಲಿ ಹೋಗೋಕ್ಕಾಗಲ್ಲ, ಮನೆಯಲ್ಲೇ ಸಿಕ್ಕಾಕ್ಕೊಂಡರು, ಇವರಿಗೆ ಹೇಳುವರು ಯಾರಿಲ್ಲ, ನಾವಂದರೆ ಬೇರೆ, ನಮಗೆ ಮನೆ ಇಲ್ಲ, ಊರಿಲ್ಲ, ಎಲ್ಲಿ ಜೋದಿದ್ರೆ ಎಲ್ಲೇ ಹೋಗುವುದು, ಯಾರು ಗುರುಗಳು ಸಿಕ್ಕಿದರೆ ಅಲ್ಲಿ ಹೋಗುವುದು, ಅಲ್ಲೇ ಇರುವುದು, ಎಲ್ಲೋ ತಿನ್ನುವುದು, ಎಲ್ಲೇ ಮಲ್ಕೊಳ್ಳೋದು, ಕೇಳುವುದು ನಮಗೆ ಮುಖ್ಯ. ಅವರ ಜೊತೆಗೆ ಇರುವುದು, ಪ್ರಶ್ನೆಗಳು ಮಾಡುವುದು, ಅರ್ಥ ಮಾಡುವವರೆಗೂ ಗುರುಗಳನ್ನು ಬಿಡಲ್ಲ, ಅವ್ರ ಜೊತೆಗೆ ಇರುವುದು. ಹಾಗೆ ಎಷ್ಟೋ ವರ್ಷಗಟ್ಟಲೆ ತಿರುಗಿ ಪುಸ್ತಕ ಓದಿ, ಸಂಸ್ಕೃತ ಓದಿಕೊಂಡು ಎಲ್ಲ ಕಲ್ತ್ಕೊಂಡಿದ್ದೆ. ಆವಾಗ ನಮಗೆ ಅನಿಸಿತು, ಪಾಪ ಗೃಹಸ್ಥರಲ್ಲಿ ಕೆಲವರಿದ್ದಾರೆ ಸಾಧಕರು,
ಅವರಿಗೆ ಯಾರು ಹೇಳುವರಿಲ್ಲ, ಅವರ ಮನೆ ಬಿಡೋಕ್ಕಾಗಲ್ಲ, ಬೇರೆ ಕಡೆ ಹೋಗೋಕ್ಕಾಗಲ್ಲ, ಹೇಳುವರು ಯಾರು ಅನಿಸಿತು. ನಮಗೆ ಕೆಲವರು ಹೇಳುತ್ತಿದ್ದರು, ಅಲ್ಲಿ ಸಾಂಪ್ರದಾಯಿಕರು ಗೊತ್ತಾ, ಋಷಿಕೇಶ್ನಲ್ಲಿರುವಾಗ ಕಹಾ ಜಾ ರಹೆ ಹೋ. ನಾನು ಹೇಳಿದ್ದೀನಿ, ನಗರ, ಸಿಟಿ, ಭಾರತ ದೇಶ ಓಡಾಡುವುದು ಏಕೆ, ಕಿಸ್ಲಿ ಅಂದರೆ ಭಕ್ತ ಲೋಗ ಹೇ, ಭಕ್ತರಿದ್ದಾರೆ, ಅವರಿಗೆ ಸ್ವಲ್ಪ ಹೇಳ್ತೀವಿ ವೇದಾಂತ ಅಂದರೆ. ಯಾರು ಹಿಮಾಲಯ ಬಿಟ್ಟು ಪಬ್ಲಿಕ್ಗೆ ಬಂದು ವೇದಾಂತ ಹೇಳ್ತಾರೋ ಅವರನ್ನು ನಮ್ಮನ್ನು ಕೀಳಾಗಿ ನೋಡುತ್ತಿದ್ದಾರೆ. ಏಕೆ, ಇವರಿಗೆ ಊಟ ಬೇಕೆಂದು ಗೃಹಸ್ಥರ ಹತ್ತಿರ ಹೋಗ್ತಾ ಇದ್ದಾರೆ, ಇವರಿಗೇನು ಸನ್ಮಾನ ಬೇಕು, ಊಟ ಕೊಡ್ತಾರೆ ಒಳ್ಳೆಯದು ಎಂದು ಗೃಹಸ್ಥರ ಹತ್ತಿರ ಹೋಗ್ತಾರೆ. ವೈರಾಗ್ಯ ಕಡಿಮೆ ಇದೆ ಇವರಿಗೆ. ವೈರಾಗ್ಯ ಇದ್ದರೆ ಇಲ್ಲೇ ಇರು, ಹಿಮಾಲಯದಲ್ಲೇ ಇರು. ಅಲ್ಲೇಕೆ ನಗರಗಳು, ಗ್ರಾಮಗಳಲ್ಲಿ, ನಗರ ಗ್ರಾಮಗಳಿಗೆ ಸನ್ಯಾಸಿ ಹೋಗಬಾರದು, ಗ್ರಾಮಗಳು ನಗರಗಳು ತಿರುಗಬಾರದು. ಏಕೆ, ವೈರಾಗ್ಯ ಕಡಿಮೆ ಇರುವವರು ಅಲ್ಲಿ ಹೋಗ್ತಾರೆ, ಇಲ್ಲೇ ಇರು ಅಂತ ಹೇಳುತ್ತಿದ್ದರು. ನಮಗೇನು ಅನಿಸುತ್ತಿತ್ತಂದರೆ, ಹೌದು ಇರಬಹುದು, ಇದ್ದೀವಿ ಆಗಾಗ, ಆದರೆ ಆಗಾಗ ಸ್ವಲ್ಪ ಆದರೂ ಹೇಳೋಣ. ಕೆಲವರು ನಿಜವಾಗಿ ಸಿನ್ಸಿಯರ್ ಭಕ್ತರು, ವಿರಕ್ತರಿದ್ದಾರೆ, ಪಾಪ ಅವರಿಗೆ ಯಾರು ಹೇಳುವರಿಲ್ಲ. ಅವ್ರು ಮತ್ತೆ ಅವರೆಲ್ಲ ಮನೆ ಬಿಟ್ಟು ಸನ್ಯಾಸಿಯಾಗಿ ಬರಬೇಕು. ಅವರು ಎಲ್ಲರಿಂದ ಆಗಲ್ಲ, ಕೆಲವೇನು ಜವಾಬ್ದಾರಿಗಳಿರುತ್ತವೆ, ರೆಸ್ಪಾನ್ಸಿಬಿಲಿಟೀಸ್ ಇರುತ್ತವೆ, ಅವ್ರಿಗೋಸ್ಕರ ಇರಬೇಕು ಎಂದು ಅಂದ್ಕೊಂಡು ನಾನು ಬಂದು ಹೇಳುವಕ್ಕೆ ಹೋದರೆ ಹೇಳಿ 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 ಬೇಜಾರಾಯಿತು. ಯಾರಿಗೆ ಇಂಟ್ರೆಸ್ಟ್ ಇಲ್ಲ, ಕೇಳುವವರು ಉಲ್ಟಾ ತಿಲ್ಟಾ ಮಾತಾಡ್ತಾರೆ. ಈಗ ಹೇಳಿದ್ದೀನಲ್ಲ, ಅವಸ್ಥೆಗಳನ್ನೇ ವಿಚಾರ, ಅವಸ್ಥೆ ಏಕೆ ಹೇಳ್ತೀನಿ, ನಮಗೆ ಪರಮಾತ್ಮ ಹೇಳಿ ಅಂತ ಹೇಳ್ತಾನೆ ಒಬ್ಬ. ಅವ್ರು ಬೇಜಾರು ಮಾಡಿಕೊಂಡ, ಇನ್ನೂ ಹೇಳ್ತಾ ಇದ್ದರೆ ಅವ್ರು ಸಿಟ್ಟು ಮಾಡಿಕೊಂಡು ಪಾಠಕ್ಕೆ ನಿಲ್ಲಿಸೇ ಬಿಟ್ಟ. ಪಾಠಕ್ಕೆ ಬರೋದೇ ಅಲ್ಲ ಅಂತ, ವೇದಾಂತ ಕೇಳುವಕ್ಕೆ ಬರಲ್ಲ. ಯಾಕೆ, ಏನೋ ಅವಸ್ಥೆ ಗೀಸ್ತಾ ಹೇಳ್ತಾನೆ, ಬ್ರಹ್ಮ ಹೇಳು ಅಂದೇಳಿ. ಈಗ ಇನ್ನೊಂದು ಕಡೆ ಹೋಗಿದೆ. ತುಂಬ ಇವೆ ಅನುಭವಗಳು, ಯಾವುದೋ ಒಂದೆರಡು ಹೇಳ್ತೀನಿ, ಹೆಚ್ಚು ಹೇಳಲ್ಲ, ಅದು ಹೇಳಿದ್ರೆ ದೊಡ್ಡ ಪುರಾಣ ಆಗುತ್ತದೆ. ಒಂದೆರಡೇ ಹೇಳ್ತೀನಿ. ವೇದಾಂತ ಹೇಳುವುದಷ್ಟು ಈಸಿ ಅಲ್ಲ ಅಮ್ಮೋ, ಕೇಳುವವರು ಭಯಂಕರ ಜನರಿರುತ್ತಾರೆ. ಪರೀಕ್ಷೆ ಮಾಡ್ತಾರೆ ನಿಮಗೆ, ಪರೀಕ್ಷೆ ಮಾಡಿ ಮಾಡಿ ನಿಮಗೆ ವೇದಾಂತಿ ಅಲ್ಲ, ನಿಮ್ಮ ಯಾರು ಕೇಳೋರೆಲ್ಲ ಹೋಗಿಬಿಡಿ ಹಿಮಾಲಯಕ್ಕೆ ಎಂದು ಬೈದು, ಅವ್ರು ಬೈಯಲ್ಲ, ತಾತ್ಪರ್ಯ ಅದೇ, ನಿಮ್ಮ ವೇದಾಂತ ಯಾರಿಗೂ ಬೇಕು, ಹೋಗು ನಿಮ್ಮ ಹಿಮಾಲಯದಲ್ಲಿ ಅಲ್ಲೇ ಇರು, ಇಲ್ಲೇನು ಬರಬೇಡ ಎಂದು ಉಪದೇಶ ಮಾಡಿ ಕಳಿಸ್ತಾರೆ. ತುಂಬ ಕಷ್ಟ. ಇನ್ನೊಬ್ಬರ ಕಡೆ ಹೋದೆ, ಎಲ್ಲ ಪ್ರವಚನ ಮಾಡಿದರೆ ಸ್ವಲ್ಪ ಕರ್ಮಯೋಗ ಹೇಳಿದೆ, ಅದನ್ನೇ ಇನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅದರಲ್ಲಿ ಹೇಳ್ತಾ ಇದ್ದಾರೆ. ಅವನು ಹೇಳ್ತಾನೆ ಗೊತ್ತಾ, ಒಬ್ಬನು ತುಂಬ ಏಜ್ಡ್ ಮ್ಯಾನ್, ನಾನು ಚಿಕ್ಕ ಬ್ರಹ್ಮಚಾರಿ ಯುವಕ, ಅವನೇನೋ ಏಜ್ಡ್ ಮ್ಯಾನ್, 70 years old ಮ್ಯಾನ್ ಬಂದ. ನಾನು ಅಂದ್ಕೊಂಡು, ನಮ್ಮಮ್ಮ ಇಷ್ಟಿಷ್ಟು ದೊಡ್ಡವರು ಬಂದು ಕೇಳ್ತಾ ಇದ್ದಾರೆ, ಇವರಿಗೆ ನಾನು ಹೇಳ್ತೀನ, ನನಗೆ ಸ್ವಲ್ಪ ಧೈರ್ಯ ಮಾಡಿಕೊಂಡು ಹೇಳಬೇಕು, ಇವರೆಲ್ಲ ದೊಡ್ಡ ದೊಡ್ಡವರು, ವಯಸ್ಸು ಬಂದಿರುವವರು. ಆದರೆ ಹೇಳೋಕೆ ಶುರು ಮಾಡಿದರೆ, ಕೇಳಿದ ನಂತರ ಮೊದಲನೇ ದಿವಸ ಪ್ರವಚನ ಕೇಳಿದ, ಎರಡನೆಯದ ನಂತರ ಹೇಳ್ತಾನೆ, ನೀವು ಇನ್ನೂ ಮೇಲೆ ಮೇಲೇ ಹೇಳ್ತಾ ಇದ್ದೀರಿ, ನೀವು ಅಲ್ಲಿ ದೊಡ್ಡವರು. ಅವನೇನು ಹೇಳ್ತಾನೆ ನನಗೆ, ನಿಮ್ಮಿಂದ ತುಂಬ ಜ್ಞಾನ ಪಡ್ಕೊಳ್ಳಬೇಕು ಎಂದು ಬಂದಿದ್ದೀವಿ, ನೀವು ಅದನ್ನೇ ಇಟ್ಕೊಂಡು ತಿರುಗಿಸಿ 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 ಹಿಂದಿನದ ಮೇಲೆ ಮೇಲದ ಅದೇ ಜಾಗ್ರತೆ, ಅದೇ ಸ್ವಪ್ನ ಮತ್ತು ಜಾಗ್ರತೆ, ಅದೇ ಹೇಳ್ತಾ ಇದ್ದೀರಿ. ಸ್ವಲ್ಪ ಮುಂದುವರಿಯಿರಿ, ಬೇರೆ ಏನಾದರೂ ಹೇಳಿ, ಹೆಚ್ಚಿನ ಜ್ಞಾನ ಹೇಳಿ. ಅದೆಲ್ಲ ನಮ್ಗೆ ಅರ್ಥವಾಯಿತು, ಹೇಳಿದ್ದು ಅರ್ಥವಾಯಿತು, ಮುಂದೆ ಹೇಳಿ. ನೀವಿಂದ ಹೆಚ್ಚು ಜ್ಞಾನ ಪಡ್ಕೊಳ್ಳಬೇಕೆಂದು ಬಂದಿದ್ದೀವಿ, ನೀವು ಅದೇ ಹೇಳ್ತಾ ಇದ್ದೀರಿ, ಬೇರೆದೇ ಹೇಳಿ. ಅಯ್ಯೋ ರಾಮ, ನಾನು ಏನು ಹೇಳಬೇಕಪ್ಪ ಇವರಿಗೆ. ಅಷ್ಟೇ, ನಾನು ಆಯಿತು ಹೇಳ್ತೀನಿ, ಮಿಕ್ಕ ಜನರಿದ್ದಾರಲ್ಲ ಎಲ್ಲರಿಗೂ ಅರ್ಥವಾಗಲಿ ಎಂದು ಹೇಳ್ತೀನಿ ಎಂದು ಹೇಳಿದೆ. ಅಷ್ಟೇ, ಎರಡನೇ ದಿವಸ ಬಂದ. ಅವ್ರಿಗೆ ಅನಿಸಿತ್ತು, ನೀವು ಮತ್ತೆ ಅವಸ್ಥೆ ಅದೇ ಹೇಳ್ತಾ ಇದ್ದೀರಿ ಎಂದು, ಪ್ರಯೋಜನವಿಲ್ಲ ಎಂದು ಅವರು ಎರಡನೇ ದಿವಸಕ್ಕೆ ಬಿಟ್ಟ. ಮೂರನೇ ದಿವಸದಿಂದ ಬಂದೇ ಇಲ್ಲ. ಅಯ್ಯೋ ರಾಮ, ಹೀಗೆ ನಾನು ಅಂದ್ಕೊಂಡೆ, ತಪ್ಪು ನನ್ನದೇ. ನಮ್ಮ ಗುರುಗಳು ಹೇಳುತ್ತಿದ್ದರು, ಪಬ್ಲಿಕ್ಕು ಹೋಗಬೇಡ, ಅವರಿಗೆ ವೈರಾಗ್ಯವಿದ್ದರೆ ಕೊನೆಯವರೆಗೂ ಹೇಳುತ್ತಿದ್ದರು. ಒಬ್ಬರೇ ಅಲ್ಲ, ಇಲ್ಲಿ ಆಂಧ್ರದಲ್ಲಿ ಗುಡಿವಾಡದಲ್ಲಿ ಒಬ್ಬ ಸ್ವಾಮೀಜಿ ಇದ್ದರು, ಅವರು ಇನ್ನೂ ಬೈಯುತ್ತಿದ್ದರು, ಅಲ್ಲಿ ಹೋಗೋದೇಕೆ, ಅಲ್ಲೇಕೆ ಹೋಗೋದು, ಅವ್ರು ನಿಮ್ಮ ಮಾತು ಕೇಳ್ತಾರಾ, ಏನು ಕೇಳಲ್ಲ. ಅವರಿಗೆ ಬೇಕಾಗಿದ್ದರೆ ಅವರೇ ಇಲ್ಲಿ ಬರಬೇಕು. ಯಾರಿಗೆ ಜ್ಞಾನ ಬೇಕೋ ಅವರು ಗುರು ಹತ್ತಿರ ಬರಬೇಕು, ಗುರು ಶಿಷ್ಯನ ಹತ್ತಿರ ಹೋಗಬಾರ್ದು. ನೀವು ಇಲ್ಲೇ ಇರು, ಹೋಗಬೇಡ. ಎಲ್ಲಿ ನೋಡಿದ್ರೆ ಹಾಗೆ ಹೇಳ್ತಾರೆ, ನೀವು ಹೋಗಬೇಡ, ಇಲ್ಲೇ ಇರು, ಬೇಕಾಗಿರೋರು ಅವರೇ ಬರ್ತಾರೆ. ಸಾಂಪ್ರದಾಯಿಕರು ಎಲ್ಲಿ ಹೋಗೋಕ್ಕೆ ಬಿಡಲ್ಲ, ಹೋದರೆ ನಮ್ಮನ್ನು ಕೀಳಾಗಿ ನೋಡ್ತಾರೆ. ಇವರಿಗೆ ವೈರಾಗ್ಯ ಕಡಿಮೆ ಇದೆ, ಗೃಹಸ್ಥರ ಮಧ್ಯೆ ತಿರುಗಿದರೆ ಸ್ವಲ್ಪ ಒಳ್ಳೆಯ ಊಟ ಸಿಗ್ತದೆ ಎಂದು ಹೋಗ್ತಾರೆ. ನೀವು ವೈರಾಗ್ಯವಿದ್ದರೆ ಆ ಊಟಗೋಸ್ಕರ ಅಲ್ಲಿ ಹೋಗೋದಾ? ನಿಮ್ಮ ವೇದಾಂತವೆಲ್ಲ ಅವರಿಗೆ ಊಟಗೋಸ್ಕರ ವೇದಾಂತ ಹೇಳುವುದಾ? ಊಟಗೋಸ್ಕರ ವೇದಾಂತ ಹೇಳಬಾರದು. ವೇದಾಂತ ಅತಿ ಬಹುಮೂಲ್ಯವಾದದ್ದು.
ನಿಜವಾದದ್ದು ಅತ್ಯಂತ ಬಹುಮೂಲ್ಯವಾದ ವಸ್ತುವನ್ನು ಅದನ್ನು ಸುಮ್ಮನೆ ಅವರ ಮಧ್ಯೆ ತಿರುಗುತ್ತಾ ಅದಕ್ಕೋಸ್ಕರ ಹೇಳುವುದಾ? ಇವರಿಗೇನೋ ವೈರಾಗ್ಯ ಕಡಿಮೆ ಇದೆ ಅದಕ್ಕೆ ತಿರುಗುತ್ತಾ ಇದ್ದಾರೆ ಎಂದು ಕೀಳಾಗಿ ನೋಡ್ತಾರೆ ಅಲ್ಲವೇ? ಇದು ನಮ್ಮ ಗತಿ, ನಮ್ಮ ಸೀಕ್ರೆಟು. ಎಲ್ಲರಿಗೂ ಹೇಳಬಾರದು, ಆಯಿತು, ಈಗ ಹೆಚ್ಚು ಹೇಳಲ್ಲ, ಸಾಕು. ಕೆಲವು ವಿಷಯಗಳಿರುತ್ತವೆ ಪರ್ಸ್ನಲ್, ಸನ್ಯಾಸಿಗಳದ್ದು, ಗೃಹಸ್ಥರಿಗೆ ಹೇಳಲ್ಲ ನಾವು. ಇದು ನಮ್ಮ ಪ್ರಾಬ್ಲಮ್, ನಮ್ಮದೇ. ಇದು ನೋಡಿ ಅವಸ್ಥೆಗಳು. ಅದಕ್ಕೋಸ್ಕರ ಸ್ವಲ್ಪ ಪ್ರಯಾಣಕ್ಕೆ ಮುಂಚೆ ಪ್ರಿಪರೇಷನ್ ತಯಾರಿ ಹೇಗೆ ಮಾಡ್ತೀವೋ ಅವಸ್ಥೆಗಳ ಕುರಿತು ಸ್ವಲ್ಪ ಅದರ ದೃಷ್ಟಿ ಹೇಗೆ, ಅವಸ್ಥೆಗಳನ್ನು ಹೇಗೆ ನೋಡಬೇಕು, ಯಾವ ದೃಷ್ಟಿಯ ನೋಡಬೇಕು, ಈ ಮೊದಲು ದೃಷ್ಟಿ ತಯಾರಾಗಲ್ಲ. ಹೇಳ್ತೀವಿ ಹೊರತು 3 ಅವಸ್ಥೆಗಳನ್ನು ನಿಮ್ಮ ಮನಸ್ಸು ನಿಜವಾಗಿ ಸಮಾನವಾಗಿ ನೋಡ್ತಾ ಇದೆ, ಆ ನೋಡುವ ದೃಷ್ಟಿ ಬರಬೇಕು. ಬರಲ್ಲ, ಸುಮ್ಮನೆ ಕೇಳ್ತಾರೆ ಬಿಟ್ಟು ಬಿಡ್ತಾರಲ್ಲ. ನಿಮ್ಮ ಮನಸ್ಸನ್ನು ಗಮನಿಸಿ, ನೀವು ಒಳಹೊಕ್ಕು ನೋಡ್ಕೊಂಡು, ನೀವು ಸ್ವಪ್ನವನ್ನು ಸುಷುಪ್ತಿಯನ್ನು ಜಾಗ್ರತ್ತಷ್ಟೇ ಸಮಾನ, ಅಲ್ಲಿಯೂ ನಾನಿದ್ದೇನೆ. ಸ್ವಪ್ನವೂ ನನ್ನ ಜೀವನವೇ, ಸುಷುಪ್ತಿ ನನ್ನ ಜೀವನವೇ. ನಾನು ಸ್ವಪ್ನದಲ್ಲಿದ್ದರೆ ನಿಜವಾಗಿ ಜೀವನದಲ್ಲೇ ಇದ್ದೇನೆ, ಸುಷುಪ್ತಿಯಲ್ಲಿದ್ದೇನೆ. ಆ ಭಾವ ಅನಿಸುತ್ತಾ ಇದೆ, ಹಾಗೆ ಅನಿಸಬೇಕು. ಆವಾಗಲೇ ನಿಮ್ಮ ಜೀವನ ಆಗುತ್ತದೆ. ಇಲ್ಲದಿದ್ದರೆ ಜೀವನವು ಪೂರ್ಣವಾಗಲ್ಲ. ಹೇಳ್ತೀವಿ ಹೊರತು, ಬಾಯಿದಿಂದ ಹೇಳ್ತೀವಿ ಹೊರತು ನಿಜವಾಗಿ ಬೆಲೆ ಕೊಡಬೇಕು. ಆವಾಗಲೇ ಅದು ವೇದಾಂತ ಆಗುತ್ತದೆ. ಓಕೆ, ಅದಕ್ಕೋಸ್ಕರ 3 ಅವಸ್ಥೆಗಳು. ಸುಷುಪ್ತಿ ತಾನು ಸ್ವತಂತ್ರ ಅವಸ್ಥೆ. ಸುಷುಪ್ತಿ ಜಾಗೃತಿನಿಂದ ಹುಟ್ಟಿದ್ದಲ್ಲ, ಜಾಗೃತಕ್ಕೂ ಅಂಗವಾಗಿಲ್ಲ. ಸುಷುಪ್ತಿ ತಾನಾಗಿ ಸ್ವತಂತ್ರವಾಗಿದೆ, ಮತ್ತೊಂದು ವ್ಯಕ್ತಿ ಹಾಗೆ. ಸ್ವಪ್ನವೂ ಅಷ್ಟೇ, ಜಾಗೃತಿನ ಸಂಸ್ಕಾರಗಳಿಂದ ಹುಟ್ಟಿದೆ. ಯಾವ ಸಂಸ್ಕಾರ ಬೇಕಾಗಿಲ್ಲ, ಸ್ವತಂತ್ರವೇ. ಸ್ವಪ್ನ ತಾನೊಂದು ಅವಸ್ಥೆ. ಈ 3 ಸೇರಿಸಿಕೊಂಡು ನಮ್ಮ ಜೀವನ. ನಾನು ಅಂದರೆ 3 ಸೇರಿಸಿಕೊಂಡೆ ನಾನು. 3 ಸೇರಿಸಿಕೊಂಡು 3ರಲ್ಲಿ ಹೇಗಿದ್ದೀನೋ ಅದು ನಾನು. ಯಾವುದೇ ಒಂದು ಅವಸ್ಥೆಯಲ್ಲಿ ಇರುವ ನಾನಲ್ಲ, ಅದು ನನ್ನದ ಒಂದು ಭಾಗ ಆಗುತ್ತದೆ. ಒಂದೇ ಭಾಗ, ಸಣ್ಣ ಭಾಗ. 3 ಅವಸ್ಥೆ ಸೇರಿಸಿದ್ದಾಗ 3ರಲ್ಲಿ ಬದಲಾವಣೆ ಆಗದೆ, ಜಾಗೃತಿನಲ್ಲಿ ಒಂದು ಬಗೆ ಇರ್ತೀನಿ, ಕನಸಿನಲ್ಲಿ ಒಂದು ಬಗೆ ಇರ್ತೀನಿ, ಸುಷುಪ್ತಿಯಲ್ಲಿ ಒಂದು ಬಗೆ ಇರ್ತೀನಿ. ಅಂದರೆ ಜಾಗೃತಿನಲ್ಲಿ ನಾನು ಹೇಗಿದ್ದೀನೋ ಕನಸಿನಲ್ಲಿ ಇನ್ನೊಂದು ಸ್ವಲ್ಪ ಬದಲಾಯಿಸ್ತೀನಿ, ಸುಷುಪ್ತಿಯಲ್ಲಿ ಇನ್ನೊಂದು ಬಗೆ ಇರ್ತೀನಿ. ಅಲ್ಲವೇ? ಅಲ್ಲಿರುವ ಹಾಗೆ ಇಲ್ಲಿಲ್ಲ, ಇಲ್ಲಿರುವ ಹಾಗೆ ಅಲ್ಲಿಲ್ಲ. ಆಯಿತು, ಆಗಲಿ. ಆದರೆ 3ರಲ್ಲಿ ನಾನು ಏನು ಬದಲಾಯಿಸದೆ ನಾನಿರ್ತೀನಿ. ನಾನಂದರೆ ಯಾವ ನಾನು? ನೋಡಿ, ನನ್ನಲ್ಲಿ ಜಾಗೃತಿನಲ್ಲಿರುವ ಸ್ಥೂಲ ಶರೀರ ಸ್ವಪ್ನದಲ್ಲಿರುವಾಗ ಇದೇ ಶರೀರ ಇಲ್ಲ. ಸುಷುಪ್ತಿಯಲ್ಲಿ ಯಾವ ಶರೀರ ಇಲ್ಲ, ಸ್ಥೂಲ ಇಲ್ಲ, ಸೂಕ್ಷ್ಮ ಇಲ್ಲ. ಆದರೆ 3ರಲ್ಲಿ ಕೆಲವು ಬಿಟ್ಟು ನನ್ನಿಂದ ಬಿಡ್ತೀನಿ ನಾನು. ಅದೇ ನಾನು ಜಾಗೃತಿನಲ್ಲಿರುವ ನಾನು ಕನಸಿನಲ್ಲಿರುವಾಗ ಜಾಗೃತಿನ ನನ್ನಲ್ಲಿರುವ ಒಂದು ಭಾಗ ಬಿಡ್ತೀನಿ. ಯಾವುದೋ ಒಂದು ಭಾಗ, ನಿಮಗೆಲ್ಲರಿಗೂ ಗೊತ್ತು. ಒಂದು ಭಾಗ ಬಿಟ್ಟು ಸ್ವಪ್ನದಲ್ಲಿರ್ತೀನಿ, ಮತ್ತೆ ಸ್ವಲ್ಪ ಭಾಗ ಬಿಟ್ಟು ಸುಷುಪ್ತಿಯಲ್ಲಿರ್ತೀನಿ. ಆದರೆ 3ರಲ್ಲಿರುವಾಗ ನನ್ನಲ್ಲಿ ಒಂದಿದೆ, ಯಾವುದು ಬಿಡಲ್ಲ. ಜಾಗೃತಿನಲ್ಲಿ ಯಾವುದಿರ್ತೀನೋ ಅದೇ ಸ್ವಪ್ನದಲ್ಲಿರುತ್ತದೆ, ಅದೇ ಸುಷುಪ್ತಿಯಲ್ಲಿರುತ್ತದೆ. 3 ಅವಸ್ಥರಲ್ಲಿ ನಾನು ಒಂದೇ ಬಗೆಯಾಗಿದ್ದೀನಿ. ಒಂದು ಅವಸ್ಥೆಗೆ ಬಂದಾಗ ಎಕ್ಸ್ಟ್ರಾ ಬರಲ್ಲ, ಇನ್ನೊಂದು ಅವಸ್ಥೆಗೆ ಹೋದಾಗ ಬಿಟ್ಟು ಬಿಡಲ್ಲ. 3 ಅವಸ್ಥರಲ್ಲಿ ನನ್ನಲ್ಲಿ ಒಂದಿದೆ, 3 ಅವಸ್ಥರಲ್ಲಿ ಇರ್ತೀನಿ. ಯಾವುದು ನನ್ನಲ್ಲಿ ಆ ಭಾಗ ಬಿಡಲ್ಲ, ಹೊಸ ಭಾಗ ತಗೊಂಡು ಬರಲ್ಲ, ಅದೇ ತರಹ ಇರ್ತೀನಿ. 3ರಲ್ಲಿ ಇರ್ತೀನಿ. ಅದು ನನ್ನ ನಿಜವಾದ ನಾನು. ಹೀಗೆ ವಿಚಾರ ಮಾಡಬೇಕು. ಅದಕ್ಕೋಸ್ಕರ ಮೊದಲು ಅವಸ್ಥೆಗಳನ್ನೇ ಹೇಗೆ ನೋಡಬೇಕು, ಇದೇನು ಗೊತ್ತಿದೆ ಅಲ್ಲವೇ, ಯಾಕೆ ಅನ್ನೋದು ಉಪೇಕ್ಷೆ ಮಾಡಬೇಡ. ಇದು ತುಂಬ ಮುಖ್ಯ, ಅತಿ ಮುಖ್ಯ. ಇದು ಬ್ಯಾಕ್ಗ್ರೌಂಡು ತಯಾರು ಮಾಡಿಕೊಂಡರೆ ಅವಸ್ಥಾ ವಿಚಾರ ಚೆನ್ನಾಗಿ ನಡೆಯುತ್ತದೆ, ಸ್ಪಷ್ಟವಾಗಿ ಅರ್ಥವಾಗ್ತದೆ. ಮೊದಲು ಹೇಳಿದ್ದು ಉಪೋದ್ಘಾತಗಳು ಎಂದು ಬಿಡಬಾರದು. ಉಪೋದ್ಘಾತಗಳನ್ನು ಚೆನ್ನಾಗಿ ಮನನ ಮಾಡಿದ್ದರೆ ಒಳಹೊಕ್ಕು ವಿಚಾರಣೆ, ನಿಜವಾದ ವಿಚಾರ ಶುರು ಮಾಡಿದಾಗ ಆ ಸ್ವರೂಪ ಚೆನ್ನಾಗಿ ಅರ್ಥವಾಗ್ತದೆ. ಈಗ ಹೇಳಿದ್ದೀನಿ ನೋಡಿ, 3ರಲ್ಲಿ ತಾನಿದ್ದಾನೆ. ಯಾವ ತಾನು? ಯಾವ ತನಗೆ 3 ಕಂಡು ಬರ್ತಾ ಇವೆ, ಒಂದೇ ತಾನು.
ಮೂರನ್ನು ನೋಡುವ ತಾನು. ನೋಡಿ, ಕಣ್ಣಂದರೆ ಈ ಕಣ್ಣಿನಿಂದ ನಾನು ಜಾಗ್ರತೆ ನೋಡ್ತೀನಿ ನಿಜ. ಇದೇ ಕಣ್ಣಿನಿಂದ ಸ್ವಪ್ನ ನೋಡ್ತೀನ? ಇದೇ ಕಣ್ಣಿನಿಂದ ನಾನು ಸುಷುಪ್ತಿ ನೋಡ್ತೀನ? ಅಲ್ಲ. ಮತ್ತು ನನ್ನಲ್ಲಿ ಒಂದು ರೂಪ ಇದೆ, ಒಂದು ಸ್ವರೂಪ ಇದೆ. ಆ ಮಟ್ಟದಿಂದ ಮೂರನ್ನು ನೋಡ್ತೀನಿ. ಮೂರವಸ್ಥೆಗಳನ್ನು ಯಾವ ಮಟ್ಟದಿಂದ ನೋಡ್ತೀನೋ ಮೂರೂ ಕಂಡು ಬರಬೇಕು. ಮೂರು ಕಂಡು ಬರಬೇಕು. ಕಣ್ಣಿನಿಂದ ನೋಡಿದರೆ ಒಂದು ಎಚ್ಚರಣೆ ಕಂಡು ಬರ್ತದೆ, ಸ್ವಪ್ನ ಕಂಡು ಬರಲ್ಲ, ಸುಷುಪ್ತಿ ಕಂಡು ಬರ. ಏಕೆ? ಕಣ್ಣಿಗೆ ಸ್ವಪ್ನ ಆಗುತ್ತದೆ, ಕಣ್ಣಿಗೆ ಸುಷುಪ್ತಿ ಆಗ್ತದೆ. ಅಲ್ಲಿ ಕಣ್ಣೇ ಇರಲ್ಲ, ಕೈಕಾಲೇ ಇರಲ್ಲ, ಅಲ್ಲಿ ಬೇರೆಯೇ. ಆದ್ದರಿಂದ ಇಂದ್ರಿಯ ಮಟ್ಟದಿಂದ ನೋಡುವುದಲ್ಲ, ಮನಸ್ಸಿನ ಮಟ್ಟವೂ ಅಲ್ಲ. ಇದೆಲ್ಲ ದಾಟಿ ಇರುವ ನಮ್ಮಲ್ಲಿ ಒಂದು ಮಟ್ಟ ಇದೆ. ಅಲ್ಲಿಂದ ನೋಡಿದಾಗ ಮೂರು ಕಂಡು ಬರ್ತಾ ಇವೆ. ಮೂರಕ್ಕೆ ಸಮಾನವಾಗಿ ನೋಡುವವನು ಅವನು. ಆ ನೋಟ ನೋಡಿ. ಆ ನೋಟದಿಂದ ನೋಡಿದ್ದರೆ ಅವಸ್ಥಾತ್ರಯ ವಿವೇಕಾರ್ಥ. ಮೊದಲು ಯಾವ ನೋಟದಿಂದ ನೋಡಬೇಕು, ಮೊದಲು ಏನೇನು ನೋಡಬೇಕು ಅದು ಗೊತ್ತಾಗಬೇಕು. ಯಾವ ನೋಟದಿಂದ ನೋಡಬೇಕು, ಎರಡನೇದಾಗಬೇಕು. ಇದೆಲ್ಲ ಮೊದಲು ತಯಾರಿ ಪ್ರಯಾಣಕ್ಕೆ. ಇದೆಲ್ಲ ಗೊತ್ತಾದ ನಂತರ ಆವಾಗ ಅವಸ್ಥಾತ್ರಯ ವಿವೇಕ ಶುರುವಾಗ್ತದೆ. ನಾವು ಅವಸ್ಥಾತ್ರಯ ವಿವೇಕ ಶುರು ಮಾಡಿದ್ದೇವೆ ಎಂದು ತಿಳ್ಕೊಳ್ಳಬೇಡಿ, ತಯಾರು ಮಾಡ್ತಾ ಇದ್ದೀವಿ ಅಲ್ಲವೇ. ಒಂದು ಪೂಜೆ ಮಾಡಬೇಕಂದ್ರೆ ಪೂಜಾ ಸಾಮಗ್ರಿ ಬೇಕು, ಅಕ್ಷತಾ ಬೇಕು, ದರ್ಭ ಬೇಕು. ಅವರು ಮೊದಲೇ ಅವರು ಪುರೋಹಿತರಿಗೆ ಹೇಳಿಬಿಡ್ತಾರೆ. ಪುರೋಹಿತ ಒಂದು ದಿವಸ ಮುಂಚೆನೇ ಈಗ ಇದು ತೊಗೊಂಡು ಬನ್ನಿ, ಹಣ್ಣುಗಳು ತರಿಸಿ, ಇದು ತರಿಸಿ, ಹೂಗಳು ಬೇಕು, ದರ್ಭ ಬೇಕು. ದರ್ಭ ಅವರೇ ತೊಗೊಂಡು ಬರ್ತಾನೆ ಅಲ್ಲವೇ. ಇವರಿಗೆ ತರಿಸೋಕ್ಕಾಗಲ್ಲ. ನಾವು ಬ್ರಾಹ್ಮಣರ ಮನೆ ಆದರೆ ನಮಗೆ ಬಂದು ಹೇಳುತ್ತಿದ್ದರು, ದರ್ಭ ನಾವೇ ತರಿಸ್ಕೊಳ್ತಿದ್ದೀವಿ. ಈಗಿನ ಕಾಲದಲ್ಲಿ ದರ್ಭ ತರಿಸುವರಿಲ್ಲ, ಅವರು ಪುರೋಹಿತರೇ ತೊಗೊಂಡು ಬರ್ತಾನೆ. ಈಗ ಇದು ದರ್ಭ ಬೇಕು, ಹೂಗಳು ಬೇಕು, ಈಗ ಇಷ್ಟು ಪಾತ್ರಗಳು ಬೇಕು, ಇಷ್ಟು ಇದರ ಬೇಕು, ಉದ್ದರಣೆ ಬೇಕು, ಇದೆಲ್ಲ ಬೇಕಲ್ಲವೇ. ಅಗರಬತ್ತಿ ಬೇಕು, ಉದ್ಬತ್ತಿ ಬೇಕು, ಇದೆಲ್ಲ ಹೇಳಬೇಕು. ಎಲ್ಲಿ ಇಲ್ಲಿ ಜಾಗ ಹೀಗಿರಬೇಕು, ಇದಕ್ಕೆ ಗೊಬ್ಬರನಿಂದ ಅದೇನು ಗೋಮಯದಿಂದ ಎಲ್ಲ ಲೇಪನ ಮಾಡಿ ಎಲ್ಲ ಹೇಳಿಬಿಡ್ತಾನೆ ಅಲ್ಲವೇ. ಎಷ್ಟೊತ್ತು ಟೈಮು ಉತ್ತರ ಎಲ್ಲ ನೋಡಿ ವಸ್ತುಗಳೆಲ್ಲ ತಯಾರು ಮಾಡಿ ಆವಾಗ ತಾನು ಬರ್ತಾನೆ. ಬಂದು ಟೈಮ್ ಕೊಟ್ಟಿರುವ ಟೈಮ್ಗೆ ಬಂದು ಶುರು ಮಾಡ್ತಾನೆ. ಅಂದರೆ ಇದೆಲ್ಲ ಪ್ರಿಪರೇಷನೇ, ತಯಾರಿ ನಡೆಯುತ್ತಾ ಇದೆ. ಆದ್ದರಿಂದ ತಯಾರಿ ಮಾತ್ರ ಚೆನ್ನಾಗಿ ನಡೆಯಲಿ, ಅವಸ್ಥಾತ್ರಯ ವಿವೇಕ ಅದ್ಭುತವಾಗಿ ನಡೆಯುತ್ತದೆ. ತಯಾರಿ ಚೆನ್ನಾಗಿದ್ದರೆ ನೀವು ಪ್ರಯಾಣ ಮಾಡುವಾಗ ಬೇಕಾಗಿರುವ ಟಿಕಟ್ಟು, ಸೂಟ್ ಕೇಸು, ಬ್ಯಾಗು ಎಲ್ಲ ತಗೊಂಡು ಹೋದರೆ ಪ್ರಯಾಣ ಚೆನ್ನಾಗಿ ನಡೆಯುತ್ತದೆ. ರೈಲಿನಲ್ಲಿ ಕೂತ್ಕೊಂಡ ನಂತರ ರೈಲು ಶುರುವಾಯಿತು, ಆವಾಗ ಅಯ್ಯೋ ಟಿಕೆಟ್ ಮರ್ತು ಹೋದೆ ಅಂದರೆ, ಟಿಕೆಟ್ ಮರ್ತು ಹೋದರೆ ಇನ್ನೊಂದಾದರೂ ಕೊಂಡ್ಕೊಳ್ಬೋದು. ಅದು ನಾನು ಹಣದೇ ತಂದಿಲ್ಲ, ಏನದು ಹಣನೇ ಅಲ್ಲಿ ಬಿಟ್ಟು ಬಂದೆ ಬ್ಯಾಗ್ ಅಂದ್ರೆ ಇನ್ನೇನು, ಏನು ಪೈಸೆ ಇಲ್ಲದೆ, ಒಂದು ಪೈಸೆ ಇಲ್ಲದೆ ರೈಲಿನಲ್ಲಿ ಕೂತ್ಕೊಂಡ್ರೆ ಏನಾಗುತ್ತದೆ ಗತಿ. ಇದೆಲ್ಲ ನಮಗೆ ಆಯಿತು. ಅಲ್ಲೇ ಕೂತ್ಕೊಂಡ್ರೆ ಏನಿಲ್ಲ, ಒಂದು ಪೈಸಾ ಇಲ್ಲ. ಏನು ಮಾಡಬೇಕು? ಇವರನ್ನು ಕೇಳಿಕೊಂಡು ಕಷ್ಟಪಟ್ಟು ಎಲ್ಲೆಲ್ಲೋ ಹೋಗಿ ಬರಬೇಕಾಯಿತು. ಅಂದರೆ ಮೇನೇ ಇಲ್ಲದಿದ್ದರೆ ವಿವೇಕ ಹೇಗೆ ಮಾಡ್ತಾರೆ, ಪ್ರಯಾಣ ಹೇಗೆ ಮಾಡ್ತಾರೆ? ಮುಖ್ಯವಾಗಿದ್ದೇ ಇಲ್ಲ. ಹಾಗೆ ಮುಖ್ಯವಾಗಿದ್ದೇ ಅವಸ್ಥೆಗಳನ್ನು ಹೇಗೆ ನೋಡಬೇಕೆಂಬುದೇ ಸರಿಯಾಗಿಲ್ಲ. ಏನು ಮಾಡು ಅಂದರೆ ಏನು ಮಾಡ್ತಾರೆ? ಒಬ್ಬನು ಯಜ್ಞದಲ್ಲಿ ಕೂತಿದ್ದನಂತೆ. ಯಾರೋ ಹೇಳಿದ್ದರು, ಅವರು ಸ್ವಾಹ ಎಂದು ಹೇಳಿದ್ದಾರೆ. ತುಪ್ಪ ಕೈಯಲ್ಲಿಟ್ಕೊಂಡ, ಏನು ಚಮಚೆಯಲ್ಲಿ. ಅವರು ಹೇಳಿದ್ದ ಪೂಜಾರಿ ಸ್ವಾಹ ಅಂದರೆ ಅಗ್ನಿಹೋತ್ರ ಇಟ್ಟರು. ಅಲ್ಲಿ ಹಾಕಪ್ಪ ಅಗ್ನಿಹೋತ್ರ. ಸ್ವಾಹ ಅಂದರೆ ಇವರು ಸಣ್ಣ ಮಗುವಾಗಿರುವಾಗ ಸಂಧ್ಯಾವಂದನ ಮಾಡಿದಾಗ ಸ್ವಾಹ ಅಂದರೆ ಬಾಯಿಯಲ್ಲಿ ನೀರು ಹಾಕ್ಕೊಂಡು ಆಚಮನ ಮಾಡ್ತಾರಲ್ಲ, ಬಾಯಿಯಲ್ಲಿ ಹಾಕ್ಕೊಳ್ತಾರೆ. ಅದರಿಂದ ಅವರಿಗೆ ಸ್ವಾಹ ಅಂದರೆ ಬಾಯಿಯಲ್ಲಿ ಅಂದ್ಕೊಂಡು ಆ ತುಪ್ಪವನ್ನು ಬಾಯಿಯಲ್ಲಿ ಹಾಕಿಬಿಟ್ಟ. ಪೂಜಾರಿ ಹೇಳಿದೆ, ಅಯ್ಯೋ ಕುಡಿಯಬಾರದು ಇಂತಿಗೂ, ಇದೆಲ್ಲ ಇದು ಬೆಂಕಿಯಲ್ಲಿ ಹಾಕಬೇಕು. ಅವಾಗ ಏನು ಮಾಡ್ತಾನೆ? ಕುಡಿದು ಬಿಟ್ಟನಲ್ಲ. ಅಂದರೆ ಹೀಗೇನು ಅಸ್ತವ್ಯಸ್ತ ಮಾಡಿದ್ದರೆ ಯಜ್ಞ ಆಗುತ್ತದೆ? ಅದರಿಂದ ಏನು ಹೇಗೆ ಮಾಡಬೇಕೆಂದು ಮೊದಲು ತಯಾರಿ ಸರಿಯಾಗಿರಬೇಕು. ಇಲ್ಲದಿದ್ದರೆ ಅವಸ್ಥೆನೇ ನೋಡೋಕ್ಕೆ ಬರಲ್ಲ, ಎಲ್ಲೆಲ್ಲೋ ನೋಡಿಬಿಡ್ತಾರೆ. ಆಯಿತಾ? ಮೂರು ಅವಸ್ಥೆಗಳನ್ನು ಸರಿಯಾಗಿ ನೋಡಬೇಕು. ಒಕ್ಕಣ್ಣಿನಿಂದ ಅಲ್ಲ. ಸ್ವಾಮೀಜಿಯನ್ನು ಹೇಳಿದರು, ಒಂದೇ ಕಣ್ಣಿನಿಂದ ಅಲ್ಲ, ಮೂರು ಕಣ್ಣುಗಳು ಅಂದರೆ ಪೂರ್ಣ ದೃಷ್ಟಿ ಎಂದರ್ಥ. ಮೂರು ಕಣ್ಣುಗಳಂದರೆ ಮತ್ತೆ ನಮಗೆ ಎರಡೇ ಕಣ್ಣುಗಳಿವೆ, ಮೂರು ಎಲ್ಲಿಂದ ತರಬೇಕು ಎಂದು. ಮೂರು ಕಣ್ಣುಗಳು ಅಂದರೆ ಪೂರ್ಣ ದೃಷ್ಟಿ ಎಂದರ್ಥ ಅಷ್ಟೇ ಅಲ್ಲವೇ. ಅಸಂಪೂರ್ಣ ದೃಷ್ಟಿ, ಪಾಕ್ಷಿಕ ದೃಷ್ಟಿ, ಆಂಶಿಕ ದೃಷ್ಟಿ ಅಲ್ಲ. ಆಂಶಿಕ ಹೇಳ್ತಾರ ಕನ್ನಡದಲ್ಲಿ, ಪಾಕ್ಷಿಕ ಹೇಳ್ತಾರ. ಪಾಕ್ಷಿಕ ದೃಷ್ಟಿ ಅಲ್ಲ, ಆಂಶಿಕ ಪಾರ್ಷಲ್ ದೃಷ್ಟಿ ಅಲ್ಲ, ಸಮಗ್ರ ದೃಷ್ಟಿ ಇಂದ ನೋಡಬೇಕು. ಆಯಿತು. 23ನೇದು
23ನೇದಲ್ಲಿ ಏನಾದರೂ ಇದೆಯಾ? ಅದೇ ಸುಮ್ಮನೆ ರಿಪೀಟ್ ಮಾಡ್ತಾ ಇದ್ದಾರೆ ಸ್ವಾಮೀಜಿ. ಹಿಂದಿನ ಹೇಳಿದ್ದೆ ರಿಪೀಟ್ ಮಾಡ್ತಾ ಇದ್ದಾರೆ. 23 ನೀವು ಓದ್ಕೊಳ್ಬೋದು. ಬಿಟ್ಟು 24ನೇದು ಓದ್ತೀನಿ ನೋಡಿ. ಆದ ನಂತರ ಅವಸ್ಥಾತ್ರಯದ ಹೆಗ್ಗುರುತುಗಳು ಎಂದು ಸ್ವಾಮೀಜಿ 5 ಹೆಗ್ಗುರುತುಗಳು ಹೇಳ್ತಾರೆ. ಅವಸ್ಥೆಗಳನ್ನು ವಿಚಾರ ಮಾಡುವಾಗ ಹೆಗ್ಗುರುತುಗಳು ಅಂದರೆ ಮುಖ್ಯಾಂಶಗಳು, ಇಂಪಾರ್ಟೆಂಟ್ ಅಂಶಗಳು. ನೀವು ಪ್ರಯಾಣ ಮಾಡುತ್ತಾ ಇದ್ದರೆ, ಸಾಮಾನ್ಯವಾಗಿ ಎಲ್ಲಿಯಾದರೂ ಹೋಗ್ತಾ ಇದ್ದರೆ ಅವರು ಹೇಳ್ತಾರೆ, ಇಷ್ಟು ದೂರ ಹೋದ ನಂತರ ಇಲ್ಲೊಂದು ನಿಮಗೆ ರೈಟ್ ಸೈಡು ಇಂಥದ್ದು ಬಿಲ್ಡಿಂಗ್ ಕಂಡು ಬರ್ತದೆ ಹೇಳ್ತಾರೆ. ನಂತರ ಇಂಥದ್ದು ಒಂದು ಅಂಗಡಿ ಇರುತ್ತದೆ ಹೇಳ್ತಾರೆ. ಇದಾದ ನಂತರ ಒಂದು ಫಿಲ್ಮ್ ಈ ಕಾಲದಲ್ಲಿ ಫಿಲ್ಮ್ ಥಿಯೇಟ್ರೇ ಇಲ್ಲ, ಏನು ಹೇಳಬೇಕು, ಯಾವುದೇ ಒಂದು ಹೇಳ್ತಾರೆ ಗುರುತು, ದಾರಿಯಲ್ಲಿ ಗುರುತು ಹೇಳ್ತಾರೆ. ಹೆಗ್ಗುರುತು ಅಂದರೇನು? ಒಂದು ದೊಡ್ಡ ಗುರುತು. ಅಂದರೆ ದಾರಿಯಲ್ಲಿ ಹೋಗುವಾಗ ಈ ಗುರುತು ಕಂಡು ಬಂದರೆ ಬಂದಿದ್ದೇವೆ, ಇದೇ ಎಂದು ಹೇಳ್ತಾರೆ. ಮತ್ತೆ ಒಂದು ದೊಡ್ಡದೇನು ವಿಧಾನಸೌಧ ಎಂದು ಹೇಳ್ತಾರೆ, ಇದೆ ವಿಧಾನಸೌಧ. ನಂತರ ಲೆಫ್ಟ್ಗೆ ಹೋಗಿ ಅಂದರೆ ಸರಿಯಾದ ದಾರಿಯಲ್ಲಿದ್ದೇವೆ, ಗೊತ್ತಾಯಿತು ಅಂತ ಹೇಳಿ. ಅಂದರೆ ಹೆಗ್ಗುರುತು ಅಂದರೆ ನೀವು ದಾರಿಯಲ್ಲಿ ಹೋಗುವಾಗ ಒಂದು ಮುಖ್ಯವಾದ ದೊಡ್ಡ ದೊಡ್ಡ ಗುರುತುಗಳು, ಅಂದರೆ ಕೊಂಡ ಗುರುತು ಎಂದು ಹೇಳ್ತಾರೆ ಅಲ್ಲವೇ? ತೆಲುಗಿನಲ್ಲಿ ಕೊಂಡ ಗುರುತು, ಬಂಡರಾಯಿ. ಕೊಂಡ ಗುರುತು ಅಂದರೆ ಒಂದು ದೊಡ್ಡ ದೊಡ್ಡ ಗುರುತುಗಳು ದೂರದಿಂದಲೂ ಸ್ಪಷ್ಟವಾಗಿ ಕಂಡುಬರ್ತದೆ, ನಾವು ದಾರಿಯಲ್ಲಿದ್ದೇವೆ ಎಂದು ತಿಳ್ಕೊಳ್ಳುವುದಕ್ಕೆ. ಆದ್ದರಿಂದ ಹಾಗೆ 5 ಹೆಗ್ಗುರುತುಗಳು ಹೇಳ್ತಾರೆ. ಅದು ಮುಂದೆ ಹೇಳೋಣ. ಅದಕ್ಕಿಂತ ಮುಂಚೆ ಸ್ವಾಮೀಜಿ 24ನಲ್ಲಿ ಏನಾದರೂ ಹೇಳಿದ್ದಾರೆ? ಐ ಥಿಂಕ್ ಅದೇ ರಿಪೀಟ್ ಮಾಡ್ತಾ ಇದ್ದಾರೆ ಅಲ್ಲವೇ? ಅದೇ ನಾನು ಹೇಳಿದ್ದೀನಲ್ಲ, ಆ ಸ್ವಪ್ನದಲ್ಲಿ ಸುಷುಪ್ತಿಯಲ್ಲಿ ಸ್ವಲ್ಪ ಬೇಗ ಮೇಲೆ ಒಂದೆರಡು ಮಾತುಗಳು ಹೇಳ್ತೀನಿ. ಏಕೆಂದರೆ ನಾನು ಹಿಂದೆ ಹೇಳಿದ್ದೇ ಸ್ವಲ್ಪ ಇನ್ನೂ ಬಿಡಿಸಿ ಹೇಳ್ತಾ ಇದ್ದಾರೆ ಸ್ವಾಮೀಜಿ. 23, 24 ನಾನು ಸಾರಭೂತ ಹೇಳಿ ಸ್ಕಿಪ್ ಮಾಡ್ತೀನಿ. ಅದು ನೀವು ಬೇಕಾಗಿರುವವರು ಓದ್ಕೊಳ್ಳಬಹುದು. ನಾನು ಹೇಳತಕ್ಕದ್ದೆಲ್ಲ ಹೇಳಿಬಿಟ್ಟೆ. ಇದೇನು ಸ್ವಲ್ಪ ಹೆಚ್ಚು ಕಡಿಮೆಯಾಗಿ ತತ್ವವಿಚಾರಕರು ಇದೇ ಹೇಳ್ತಾರೆ. ಇಲ್ಲಿ ನೋಡಿ, ಎಚ್ಚರ, ಕನಸು, ತನುನಿದ್ರೆ 24ನೇದು ಮೊದಲಿನಿಂದ ಓದ್ತಾ ಇದ್ದೀನಿ. ಈ 3 ಅವಸ್ಥೆಗಳ ವಿಷಯದಲ್ಲಿಯೂ ಸಮವಾಗಿಯೇ ವಿಚಾರ ಮಾಡತಕ್ಕದ್ದಿದೆ ಎಂಬುದನ್ನು ಮನದಂದುಕೊಳ್ಳುವುದು ತತ್ವವಿಚಾರಕ್ಕೆ ಅತ್ಯವಶ್ಯಕವು. 3 ಅವಸ್ಥೆಗಳಲ್ಲಿಯೂ ತಿಳಿಯತಕ್ಕ ಪರಮಾತ್ಮ ತತ್ವವು ಇದೆ, 3ರಲ್ಲಿಯೂ ಇದೆ ಎಂದು 3ಕ್ಕೆ ಬೆಲೆ ಕೊಡಬೇಕು. ಎಚ್ಚರದಲ್ಲಿ ಅರಿಯುವ ನಾವಿರುತ್ತೇವೆ ನೋಡಿ, ಜಾಗೃತಿನಲ್ಲಿ ತಿಳಿಯುವ ನಾನಿದ್ದೇವೆ ಅಂದರೆ ಜ್ಞಾತೃ. ಅರಿಯಲ್ಪಡುವ ವಿಷಯ ಜ್ಞೇಯ ಇದೆ. ಸ್ವಾಮೀಜಿ ತಿಳಿಗನ್ನಡದಲ್ಲಿ ಅಚ್ಚಗನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ. ನಾವು ವೇದಾಂತ ಪದಗಳನ್ನು ಬಳಸಿದರೆ ಸುಲಭವಾಗ್ತದೆ. ಜಾಗೃತ ಅವಸ್ಥೆಯಲ್ಲಿ ಪ್ರಮಾತೃ ಅಂದರೆ ಜ್ಞಾತೃ ತಾನಿದ್ದಾನೆ, ಜ್ಞೇಯ ಇದೆ, ವಿಷಯಗಳಿವೆ. ಅರಿಯುವ ಸಾಧನವಾದ ಪ್ರಮಾಣಗಳು ಅಂದರೆ ಏನು? ಇಂದ್ರಿಯ ಮನಸ್ಸುಗಳು. ಜ್ಞಾತ ಇದ್ದಾನೆ, ಜ್ಞೇಯವಿದೆ, ಜ್ಞಾನ ಸಾಧನಗಳಾದ ಇಂದ್ರಿಯ ಮನಸ್ಸುಗಳು, ಪ್ರಮಾಣಗಳಿವೆ. ಕೆಲಸ ಮಾಡುವ ನಾವು ಕರ್ತ, ಕೆಲಸಕ್ಕೆ ಸಾಧನಗಳಾದ ಕರ್ಮೇಂದ್ರಿಯಗಳು ಮತ್ತು ಕೆಲಸದ ವಿಷಯಗಳು ಇಷ್ಟು ಇವೆ. ಕೆಲಸ ವಿಷಯಗಳಂದರೆ ಹೊರಗಿನ ದೇಶ, ಕಾಲ, ವಸ್ತುಗಳು ಇದೆಲ್ಲ ಇವೆ, ಕ್ರಿಯೆಗಳು ಇದೆಲ್ಲ ಇವೆ. ಅದೇ ಅನುಭವ. ಈಗ ಭೋಕ್ತ ನೋಡಿ, ಜಾಗೃತ ವಸ್ತುದಲ್ಲಿ ಜ್ಞಾತ, ಜ್ಞಾನ, ಜ್ಞೇಯ, ಕರ್ತ, ಕರ್ಮ, ಕಾರ್ಯ, ಮತ್ತು ಭೋಕ್ತ, ಭೋಗ್ಯ, ಭೋಗ. ಭೋಕ್ತ, ಭೋಗ್ಯ, ಭೋಗ ಏನು? ಸುಖ ದುಃಖಗಳನ್ನು ಅನುಭವಿಸುವ ನಾನು ಅಂದರೆ ಭೋಕ್ತ. ಸುಖ ದುಃಖಗಳಿಗೆ ನಿಮಿತ್ತವಾಗಿರುವ ವಿಷಯಗಳು ಭೋಗ್ಯ ಪದಾರ್ಥಗಳು. ವಿಷಯಗಳಿಂದ ಆಗುವ ಸುಖ ದುಃಖ ಭೋಗಗಳು ಅಂದ್ರೇನು? ಭೋಕ್ತ, ಭೋಗ್ಯ, ಭೋಗ. ಕರ್ತ, ಕರ್ಮ, ದೆನ್ ಕಾರಣ. ಹಾಗೆ ಪ್ರಮಾತೃ, ಪ್ರಮೇಯ ಅಥವಾ ಜ್ಞಾತೃ, ಜ್ಞೇಯ, ಜ್ಞಾನ ಸಾಧನ ಅಲ್ಲವೇ? ಇವೆಲ್ಲ ಜಾಗೃತಿನಲ್ಲಿವೆ, ಇವು ಇವೆ. ಆದ್ದರಿಂದ ಜಾಗೃತಿನಲ್ಲೇ ಎಚ್ಚರದಲ್ಲಿ ಅರಿವು, ಜಾಗೃತಿನಲ್ಲಿ ಸತ್ತು, ಚಿತ್ತು, ಕ್ರಿಯಾ, ಕಾರಕ, ಫಲ, ಭೋಗ, ಸುಖ, ದುಃಖ. ಸತ್ತು ಅಂದರೆ ಅರಿವು, ಇರವು. ಚಿತ್ತಿದೆ, ಅರಿವು ಇದೆ, ಇರವು ಇದೆ. ಕ್ರಿಯಾ, ಕಾರಕ, ಫಲ, ಭೋಗ, ಸುಖ, ದುಃಖ ಮುಂತಾದ ವೈಚಿತ್ರಿ ಅಂದರೆ ನಾನಾತ್ವ. ವೈಚಿತ್ರಿ ಅಂದರೆ ನಾನಾತ್ವ. ಈ ವೈಚಿತ್ರ್ಯದಿಂದ ಕೂಡಿದ ದೃಶ್ಯರಾಶಿ, ಈ ನಾನಾತ್ವ ರೂಪವಾಗಿರುವ ದೃಶ್ಯರಾಶಿ ನಮಗೆ ಗೋಚರವಾಗುತ್ತಿದೆಯಲ್ಲ, ಇದರ ತತ್ವವೇನು? ಇಷ್ಟೆಲ್ಲ ನಾನಾ ವಿಷಯಗಳು, ಜ್ಞಾತ, ಜ್ಞೇಯಂ, ಜ್ಞಾನಂ, ಕರ್ತ, ಕರ್ಮ ಇದೆಲ್ಲ ಕಂಡು ಬರ್ತಾ ಇದೆಲ್ಲ ಏನು?
ಇದಕ್ಕೆಲ್ಲ ಕೇಂದ್ರವಾಗಿರುವ ನಾನೆಂಬುದರ ಇಷ್ಟೆಲ್ಲ ಇರಬೇಕಂದರೆ ನಾನಿರಬೇಕೆ? ಇದು ನೋಡಿ ಆಶ್ಚರ್ಯ. ಇಷ್ಟು ದೊಡ್ಡ ಪ್ರಪಂಚವಿದೆ. ಪ್ರಪಂಚದಲ್ಲಿ ಅನೇಕ ಮನುಷ್ಯರಿದ್ದಾರೆ. ಗೋಡೆಗಳಿವೆ, ಕಂಬಗಳಿವೆ, ಪರ್ವತಗಳಿವೆ, ನದಿಗಳಿವೆ, ಸಮುದ್ರಗಳಿವೆ, ಆಕಾಶ ಇದೆ, ನಕ್ಷತ್ರ, ಮನುಷ್ಯರು, ಮನೆಗಳು, ಇದರಲ್ಲಿ ಏನೇನಿವೆ, ಹಬ್ಬಗಳಿವೆ, ಏನೇನೋ ಮಾಡ್ತಾರೆ, ಉದ್ಯೋಗ ಮಾಡ್ತಾರೆ, ಸಂಪಾದನೆ ಮಾಡ್ತಾರೆ, ಮದುವೆ ಮಾಡ್ತಾರೆ, ಮಕ್ಕಳು, ಕುಟುಂಬ, ಪತಿ, ಪತ್ನಿ, ಏನೇನಿದೆ ತುಂಬ ಇದೆ. ವ್ಯಾಪಾರಗಳಿವೆ, ಉದ್ಯೋಗಗಳಿವೆ, ಕೃಷಿ ಕಾರ್ಯ ಇದೆ, ಎಲ್ಲ ಇದೆ. ಇಷ್ಟೆಲ್ಲ ಇದ್ದರೂ ಇದೆಲ್ಲ ಅನುಭವಿಸಬೇಕಂದ್ರೆ ಮೊದಲು ನಾನಿರಬೇಕು. ಎಲ್ಲಕ್ಕಿಂತ ನಾನೇ ಮುಖ್ಯ. ನಾನಿಲ್ಲದಿದ್ದರೆ ಪ್ರಪಂಚವಿದೇನು? ನಾನೆಲ್ಲದಿದ್ದರೆ ಅನುಭವಿಸುವ ಏನಾದರೂ ಪ್ರಪಂಚವಿದೆ? ಇದೆಲ್ಲಕ್ಕೆ ಮೊದಲು ನಾನು ಕೇಂದ್ರ. ಕೇಂದ್ರ ಅಂದರೆ ಮುಖ್ಯವಾದ ನಾನು. ಇದೆಲ್ಲ ಪ್ರಪಂಚವೇನು? ಇಷ್ಟೆಲ್ಲ ದೊಡ್ಡ ಪ್ರಪಂಚ. ಈ ಪ್ರಪಂಚದ ತತ್ವವೇನು? ಈ ಪ್ರಪಂಚವು ಯಾರಿಂದ ತೋರುತ್ತಾ ಇದೆಯೋ, ಯಾರಂದರೆ ನಾನಿದ್ದರೆ ತೋರುತ್ತದೆ. ಈ ನಾನೇ ಯಾರು? ನಾನಿದ್ದರೆ ಇಷ್ಟೆಲ್ಲ ಪ್ರಪಂಚ ನನಗೆ ಕಂಡು ಬರ್ತಾ ಇದೆ, ತಿಳಿಯುತ್ತಾ ಇದೆ. ಇದೆಲ್ಲಕ್ಕೆ ಇದಕ್ಕೆಲ್ಲ ಕೇಂದ್ರವಾಗಿರುವ ನಾನು ಎಂಬುದರ ತತ್ವವೇನು? ಇವುಗಳ ಭೇದದ ಮತ್ತು ಇವುಗಳಿಗೆಲ್ಲ ಇರುವ ಪರಸ್ಪರ ಸಂಬಂಧವೇನು? ಈ ನಾನಾ ಪದಾರ್ಥಗಳಿಗೆ ಪರಸ್ಪರ ಸಂಬಂಧವೇನು? ಅಲ್ಲವೇ? ಮನುಷ್ಯ ಒಬ್ಬನು ಇಲ್ಲಿರುತ್ತಾನೆ, ಯಾರೋ ಒಬ್ಬರು ಇಲ್ಲೆಲ್ಲೋ ಇರುತ್ತಾನೆ, ಅವರಿಬ್ಬರಿಗೆ ಮದುವೆ ಆಗ್ತದೆ. ಆಶ್ಚರ್ಯ, ಇವನು ಇಲ್ಲಿ ಹುಟ್ಟಿದ್ದ, ಅವನು ಅಲ್ಲೇ ಹುಟ್ಟ. ಅವರಿವರಿಗೆ ಏನು ಸಂಬಂಧ? ಯಾರು ಕನೆಕ್ಷನ್ ಮಾಡಿದ್ದಾರೆ? ಅಲ್ಲಿಂದ ಅವರು ಇಲ್ಲಿಗೆ ಬರ್ತಾರೆ ಅಥವಾ ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ? ಇವರಿಗೇನಿದು? ಇವರಿಬ್ಬರನ್ನು ಸೇರಿಸುವುದು ಯಾರು? ಏನು ಮಾಡಿದರೂ, ಜಗಳ ಮಾಡಿದ್ದರೂ ಬಿಟ್ಟು ಹೋಗಲ್ಲ, ಅಲ್ಲೇ ಇರ್ತಾರೆ. ಏನದು? ಏನು ಇಬ್ಬರನ್ನು ಹಿಡಿದು ಬಿಡ್ತಾ ಇದೆ? ಯಾರೋ ಒಬ್ಬರು ಇಲ್ಲಿಂದ ಬರ್ತಾರೆ. ಎಲ್ಲ ಸಂಬಂಧಗಳು, ಉದ್ಯೋಗ ಸಂಬಂಧಗಳು, ಗುರು ಶಿಷ್ಯ ಸಂಬಂಧಗಳು, ಕುಟುಂಬ ಸಂಬಂಧಗಳು, ಯಾರೋ ಎಲ್ಲೋ ಹುಟ್ಟುತ್ತಾರೆ, ಅಲ್ಲಿಂದ ಇಲ್ಲಿಗೆ ಬರ್ತಾರೆ, ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ, ಇಬ್ಬರಿಗೆ ಸಂಬಂಧವಾಗ್ತದೆ, ಇಡೀ ಜೀವನ ಒಟ್ಟಿಗಿರುತ್ತಾರೆ, ಬಿಡುವುದೇ ಇಲ್ಲ. ಇದು ಎಲ್ಲಿ? ಯಾರು ಇವರನ್ನು ಕನೆಕ್ಟ್ ಮಾಡ್ತಾ ಇದ್ದಾರೆ? ಅಲ್ಲವೇ? ನಮಗೆ ಊಟಕ್ಕೇನು ಸಂಬಂಧ? ಊಟ ಅಂದರೆ ಆಹಾರ ಪದಾರ್ಥಗಳು. ಅಂಗಡಿಯಲ್ಲಿ ಕೃಷಿ ಕಾರ್ಯ ಎಲ್ಲರೂ ಉತ್ಪತ್ತಿ ಮಾಡ್ತಾರೆ, ಹೊಲಗದ್ದಲೆಯಲ್ಲಿ ಅಂಗಡಿಗೆ ತಂದು ಮಾರ್ತಾರೆ. ಅದು ತಂದು ನಾವು ಕೊಂಡ್ಕೊಂಡು ಬಂದು ಅಡುಗೆ ಮಾಡಿಕೊಂಡು ತಿಂತೀವಿ. ಊಟಕ್ಕೆ ನಮಗೆ ಏನು ಸಂಬಂಧ? ಏನು ಸಂಬಂಧ? ತಪ್ಪಿಸಕ್ಕಾಗದೇ ಇರುವ ಸಂಬಂಧ. ಹೈದರಾಬಾದಿನ ತೆಲುಗಿನಲ್ಲಿ ಹೇಳ್ತಾರೆ ಜನರು, ತೆಲುಗು ಅಂದರೆ ಅದು ಉರ್ದೆ, ದಾನೆ ದಾನೆ ಪರ್ ಲಿಖಾ ಹುವಾ ಹೈ ಖಾನೆ ವಾಲೆ ಕಾ ನಾಮ್. ಒಂದೊಂದು ಬೀಜ ಮೇಲೆ ಅವರು ಯಾರು ತಿನ್ನುತ್ತಾರೋ ಅವರ ಹೆಸರು ಬರೆದಿರುತ್ತದಂತೆ. ದಾನ ಅಂದರೆ ಬೀಜ. ದಾನೆ ದಾನೆ ಪರ್ ಲಿಖಾ ಹುವಾ ಹೈ, ಇದು ಉರ್ದು ಗಾದೆ. ಖಾನೆ ವಾಲೆ ಕಾ ನಾಮ್ ಅಂದರೆ ಹೆಸರು. ಪ್ರತಿಯೊಂದು ಬೀಜದ ಮೇಲೆ ಇದನ್ನು ಯಾರು ತಿಂತಾರೋ ಭಗವಂತ ಹೆಸರು ಬರೆದಿರುತ್ತಾನಂತೆ. ಅದು ಎಲ್ಲೋ ಅಂಗಡಿಗೆ ಹೋಗ್ತದೆ, ಎಲ್ಲೋ ತಿರುಗುತ್ತದೆ, ಹೋಟೆಲ್ಗೆ ಹೋಗ್ತದೆ, ಇನ್ನೆಲ್ಲೋ ತಿರುಗುತ್ತದೆ. ತಿರುಗಿ ನಿಮ್ಮ ಅಡಿಗೆ ಮಾಡಿದ ನಂತರನೂ ಬಡಿಸುವಾಗ ಯಾರು ತಟ್ಟಕ್ಕೆ ಹೋಗುತ್ತದೋ ಗೊತ್ತಿಲ್ಲ, ಅಲ್ಲವೇ? ನಿಮ್ಮ ತಟ್ಟಕ್ಕೆ ಬಂದ ನಂತರನೂ ಕೆಳಗೆ ಬೀಳುತ್ತದೋ ಬಾಯಿ ಒಳಗೆ ಹೋಗ್ತದೋ ಗೊತ್ತಿಲ್ಲ. ಅಂದರೆ ನಿಮ್ಮ ಬಾಯಿ ಒಳಗೆ ಹೋಗಬೇಕಂದ್ರೆ ಆ ಅನ್ನಕ್ಕೆ ನಿಮಗೆ ಏನಿದಪ್ಪ ಇಷ್ಟು ಸಂಬಂಧ? ಅದೇ ಅನ್ನ, ಅದೇ ಪಲ್ಯ ನಿಮ್ಮ ಬಾಯಿ ಒಳಗೆ ಹೋಗಬೇಕಂದ್ರೆ ಅದು ಎಲ್ಲಿ ಹುಟ್ಟಿದೆ, ನಿಮಗೆ ಎಲ್ಲಿಗೆ ಬಂದಿದೆ ನೋಡಿ. ಈ ಸಂಬಂಧ ಯಾರು ಮಾಡ್ತಾ ಇದ್ದಾರೆ? ಯಾವ ಕಾರಣ? ಈ ಸಂಬಂಧಗಳನ್ನು ಹೇಗೆ ಆಗ್ತಾ ಇದೆ? ಅಯ್ಯೋ, ಯಾರಿಗೆ ಅರ್ಥವಾಗಲ್ಲ. ಇದೆಲ್ಲ ಭಯಂಕರ. ಇದು ದೊಡ್ಡ ಸೃಷ್ಟಿ ರಹಸ್ಯ. ಯಾರಿಗೆ ಸಂಬಂಧ? ಯಾರು ಮಾಡ್ತಾ ಇದ್ದಾರೆ? ಹೇಗೆ? ಏಕೆ? ಆದ್ದರಿಂದ ಈ ಪದಾರ್ಥಗಳಿಗೆಲ್ಲ ಸಂಬಂಧ, ವಸ್ತುಗಳಿಗೆ, ಮನುಷ್ಯರಿಗೆ ಸಂಬಂಧಗಳು ಏಕೆ ಉಂಟಾಗ್ತಾ ಇವೆ? ಯಾರು ಮಾಡ್ತಾ ಇದ್ದಾರೆ? ಮನುಷ್ಯರಿಗೆ ಸಂಬಂಧ. ಮನುಷ್ಯರಿಗೆ ಇನ್ನೊಬ್ಬರು ಮನುಷ್ಯರ ಮೇಲೆ ಏನೋ ಇರುತ್ತದೆ ಪ್ರೇಮ. ಈ ಪ್ರೇಮ ಏಕಿರಬೇಕು? ಇನ್ನೊಬ್ಬ ಮನುಷ್ಯನ ಮೇಲೇ ಏಕಿರಬೇಕು? ಏನೋ ಗೊತ್ತಿಲ್ಲ. ಆಶ್ಚರ್ಯ ಅಲ್ಲವೇ? ಅದು ಸ್ವಾಮೀಜಿ ಹೇಳ್ತಾ ಇದ್ದಾರೆ. ಈ ಆಶ್ಚರ್ಯದ ಈ ಪರಸ್ಪರ ಸಂಬಂಧದ ತತ್ವವೇನು? ತತ್ವ ಅಂದರೆ ರಹಸ್ಯ. ಆ ಮೂಲ ತತ್ವವೇನು? ಈ ಸಂಬಂಧಗಳು ಏಕೆ ಆಗ್ತಾ ಇವೆ? ಅದಕ್ಕೇನು ಕಾರಣವೇನು? ನಾನು ಮೊದಲೇ ಹೇಳಲ್ಲ. ಹೇಳಿಬಿಟ್ರೆ ಎಲ್ಲ ನೀವು ವೇದಾಂತ ಕೇಳಲ್ಲ, ಮತ್ತೆ ನೀವು ಪಾಠ ಹೇಳಲ್ಲ. ಅದಕ್ಕೋಸ್ಕರ ನಾನು ಹೇಳಲ್ಲ. ಮುಂದೆ ನಿಮಗೆ ಗೊತ್ತಾಗ್ತದೆ. ತತ್ವ ಏನು ಎಂದು ಶಾರ್ಟ್ಕಟ್ ಹೇಳಬಹುದು, ಶಾರ್ಟ್ಕಟ್ ಹೇಳಲ್ಲ. ಮುಂದೆ ನಿಮಗೆ ಗೊತ್ತಾಗ್ತದೆ. ಇದನ್ನೆಲ್ಲ ಎಚ್ಚರದ ವಿಷಯದಲ್ಲಿ ಸೇರಿಸಿಕೊಂಡು ವಿಚಾರ ಮಾಡಬೇಕಾಗಿರುತ್ತದೆ. ಕೆಲವು ಸಸ್ಪೆನ್ಸ್ ಇಡಬೇಕು. ಮೊದಲೇ ಎಲ್ಲ ಉತ್ತರ ಕೊಟ್ಬಿಟ್ರೆ ನೀವು ಮತ್ತೆ ಮುಂದೆ ಕೇಳಲ್ಲ ವೇದಾಂತ.
ಅದರಿಂದ ಇದಕ್ಕೆ ಆನ್ಸರ್ ಏನೋ ನಿಮಗೆ ಮುಂದೆ ಗೊತ್ತಾಗ್ತದೆ. ಇದನ್ನೆಲ್ಲ ಜಾಗ್ರತ್ತಿನಲ್ಲಿ ವಿಚಾರ ಮಾಡತಕ್ಕದ್ದಿದೆ. ಹಾಗೆ ಇದನ್ನೇನೋ ಸ್ವಲ್ಪ ಹೆಚ್ಚು ಕಡಿಮೆಯಾಗಿ ತತ್ವವಿಚಾರಕರೆಲ್ಲರೂ ಒಪ್ಪಿರುತ್ತಾರೆ. ಈ ಪ್ರಶ್ನೆಗಳನ್ನು ಹೌದು ವಿಚಾರ ಮಾಡೋಣ ಎಂದು ಸಾಂಖ್ಯರು, ವೈಶೇಷಿಕರು, ಯೋಗಿಗಳು, ಮೀಮಾಂಸಕರು ಎಲ್ಲರೂ ಇಟ್ಕೊಂಡು ಹೇಳ್ತಾರೆ. ದ್ವೈತಿಗಳು, ಅದ್ವೈತಿಗಳು, ವಿಶಿಷ್ಟ ಎಲ್ಲರೂ ಇಟ್ಕೊಂಡು ಇಷ್ಟು ಮಾತ್ರ ಎಲ್ಲರೂ ಮಾಡ್ತಾರೆ. ಆದರೆ ಜಾಗ್ರತ್ ಸ್ವಪ್ನಗಳನ್ನು ಅಲ್ಲ, ಕನಸು ನಿದ್ರೆಗಳ ಸ್ವಪ್ನ ಸುಷುಪ್ತಿಗಳ ವಿಷಯದಲ್ಲಿ ವಿಚಾರ ಮಾಡತಕ್ಕದ್ದೇನಿದೆ ಎಂದು ಅವನ್ನು ಕಡೆಗಣಿಸುವರೇ ಬಹಳ. ಸ್ವಪ್ನ ಸುಷುಪ್ತಿಯಲ್ಲಿ ಏನಿದೆ, ಅಲ್ಲ ಏನಿಲ್ಲ, ಏನೋ ಇದೆ ಸ್ವಲ್ಪ ಸ್ವಲ್ಪ ಸ್ವಪ್ನದಲ್ಲಿ ಹೀಗೆ ತೋರ್ತದೆ ಹೋಗ್ತದೆ, ಏನಿದೆ. ಸುಷುಪ್ತಿಯಲ್ಲಿ ಏನಿಲ್ಲ, ಎಲ್ಲ ಖಾಲಿ 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 ಅಲ್ಲವೇ? ಸ್ವಲ್ಪ ನಿಧಾನಿಸಿ ನೋಡಿದರೆ ಅವುಗಳ ವಿಷಯದಲ್ಲಿಯೂ ತಿಳಿದುಕೊಳ್ಳತಕ್ಕದ್ದು ಬಹಳವಿದೆ ಎಂದು ಮನಸ್ಸಿಗೆ ತಾಕುತ್ತದೆ. ಸ್ವಪ್ನದಲ್ಲಿಯೂ ತುಂಬ ಇದೆ, ಸುಷುಪ್ತಿಯಲ್ಲಿ ಏನಿಲ್ಲವಲ್ಲ, ಖಾಳಿ. ಖಾಳಿಯಲ್ಲೇ ದೊಡ್ಡ ತತ್ವ ಇದೆ ಗೊತ್ತಾ? ಖಾಳಿ ಎಂದು ಕಡೆಗಣಿಸಬೇಡಿ. ಖಾಳಿಯಲ್ಲೇ ಇಡೀ ಜಗತ್ತಿನ ತತ್ವ ಖಾಳಿಯಲ್ಲೇ ಇದೆ. ಖಾಳಿಯಲ್ಲೇ ಇಡೀ ಜಗತ್ತಿನ ತತ್ವ ಇದೆ, ಸುಷುಪ್ತಿಯಲ್ಲೇ. ಅದರಿಂದ ಕಡೆಗಣಿಸಬೇಡಿ. ಎಚ್ಚರದಲ್ಲಿ ನಾವು ಇಷ್ಟೊಂದು ವಿಚಿತ್ರವೆಂದು ಭಾವಿಸಿರುವ ಪ್ರಪಂಚದಲ್ಲಿ ವ್ಯವಹಾರ ಮಾಡುತ್ತಿರುವಂತೆಯೇ ತಟ್ಟನೆ ನಮಗೆ ಒಂದಾನೊಂದು ಕಾಲಕ್ಕೆ ತನ್ನಿದ್ದೆ ಹತ್ತಿ ಇದೆಲ್ಲವನ್ನು ಒಂದಷ್ಟು ಉಳಿಯದಂತೆ ಒರೆಸಿ ಹಾಕಿ ಬಿಡುವುದಲ್ಲ. ಜಾಗ್ರತ್ತಿನಲ್ಲಿ ಇರುತ್ತಾ ನಿಜವಾದ ಪ್ರಪಂಚವೆಂದು ಬಿಟ್ಟು ಯಾವುದೋ ಒಂದು ಪ್ರಪಂಚಕ್ಕೆ ಹೋಗಿಬಿಡ್ತೀವಿ. ಜನರು ಹೇಳ್ತಾರೆ ಅದೆಲ್ಲ ಕಲ್ಪಿತ మరి ಕಲ್ಪಿತವಾದರೆ ಈ ಮುಖ್ಯವಾದ ಜನರೇನು ಹೇಳ್ತಾರೆ, ಓ ಕನಸು ಕಲ್ಪಿತ, ಅದರಲ್ಲಿ ಏನಿದೆ, ಇದ್ದಂತೆ ಏನೇನೋ ಸುಮ್ಮನೆ ಹೀಗೆ ತೋರ್ಕೊಳ್ತದೆ, ಬಿಟ್ಟು ಬಿಡ್ತದೆ. ಹಾಗಾದರೆ ಇದು ಜಾಗ್ರತ್ತು ನಿಜವಾದ ಪ್ರಪಂಚ, ನಿಜವಾದ ಘಟನೆ, ನಿಜವಾದ ಮನೆ, ನಿಜವಾದ ಹಣ, ನಿಜವಾದ ಎಲ್ಲ ಇದೆ. ಪ್ರಪಂಚವೇ ನಿಜ. ಪ್ರಪಂಚವೇ ಇಷ್ಟು ನಿಜವಾದರೆ ನೋಡಿ, ಪ್ರಶ್ನೆ ನೋಡಿ, ಒಂದು ಒಳ್ಳೆಯ ಪ್ರಶ್ನೆ ಮಾಡ್ತೀನಿ ನೋಡಿ. ಈ ಮನೆಗಳು, ಈ ಉದ್ಯೋಗಗಳು, ಹಣ, ನೆಂಟರು, ಬಂಧುಗಳು, ಪತಿ, ಪತ್ನಿ, ಮಕ್ಕಳು ಇವರೇ ಅಷ್ಟು ಮುಖ್ಯವಾದರೆ ಇವರೆಲ್ಲರನ್ನು ಬಿಟ್ಟಿದ್ದೀರೇಕೆ ಮಲ್ಕೊಂಡುವಾಗ? ಇವರಷ್ಟು ಮುಖ್ಯವಾ? ಹೌದು ಮುಖ್ಯ. ಅಷ್ಟು ಮುಖ್ಯ ಆದರೆ ಇದರೆಲ್ಲ ಬಿಟ್ಟು ಏಕೆ ಮಲ್ಕೊಡ್ತಾ ಇದ್ದೀರಿ? ಯಾರು ನಿದ್ದೆನೇ ಹೋಗಬೇಡಿ, ಎಚ್ಚರದಲ್ಲೇ ರೀ ಪರ್ಮನೆಂಟ್ಲಿ. ಅದಾಗಲ್ಲ, ನಿದ್ದೆ ಹೋಗಲೇಬೇಕು. ಯಾಕಪ್ಪ? ಕನಸು ಏಕೆ ಅಂದರೆ ಕನಸು ಏನಿಲ್ಲದಿದ್ದರೆ ಎಲ್ಲ ಬಿಟ್ಟು ಕನಸಿನಲ್ಲಿ ಏಕೆ ಹೋಗ್ತೀರಿ? ಏನಿಲ್ಲದ ಕನಸಿನಲ್ಲಿ ನಿಮ್ಗೆ ಅಷ್ಟು ಮುಖ್ಯವಾಯಿತಾ? ಕನಸಿದ್ದರೆ ಏನು, ಒಂದು ಹೊಟ್ಟೆ ತುಂಬಲ್ಲ, ಏನು ತುಂಬಲ್ಲ. ಕನಸು ನೋಡಿದರೆ ಏನಾದರೂ ಹೊಟ್ಟೆ ತುಂಬ್ತದಾ? ಏನಿರಲ್ಲ. మరి ಏನಿಲ್ಲದಿದ್ದರೆ ಏನಿಲ್ಲ ಎನ್ನುತ್ತಾ ಆ ಕನಸಿಗೆ ಏಕೆ ಹೋಗ್ತಾ ಇದ್ದೀರಿ? ಅದರಲ್ಲಿ ಏನಿಲ್ಲವಲ್ಲ, ಆ ಸುಮ್ಮನೆ ಹೀಗೆ ತೋರ್ತದೆ ಮೇಲೆ ಅಲ್ಲ. ಆ ಮೇಲೆ ತೋರುವುದಕ್ಕೆ ಈ ನಿಜವಾದ ಪ್ರಪಂಚ ಬಿಟ್ಟು ಏಕೆ ಹೋಗಿದ್ದೀರಿ? ಹೌದಪ್ಪ ನಿಜ, ಅದು ಏನಿಲ್ಲ ಅಂದರೆ మరి ಈ ನಿಜವಾದ ಪ್ರಪಂಚ ಬಿಟ್ಟು ಅಲ್ಲೇ ಏಕೆ ಹೋಗಿದ್ದೀವಿ? ಅಲ್ಲೇ ಇರ್ತೀರಿ ಕೆಲವು ಸ್ವಲ್ಪ ಹೊತ್ತು, ಅಲ್ಲೇ ಇರುವುದು ಈ ಪ್ರಪಂಚವನ್ನು ಬಿಟ್ಟು. ಅಮ್ಮೋ, ಅಷ್ಟು ಮುಖ್ಯವಾಯಿತಾ ನಿಮಗೆ? ಗೊತ್ತಿಲ್ಲ, ಏಕೋ ಹೋಗ್ತೀನಿ. ಅದೇ ಹೇಳ್ತಾ ಇದ್ದೀನಿ. ಅದೇನು ಸುಮ್ಮನೆ ಮೇಲೆ ಇಲ್ಲ, ನಿಜವಾಗಿದೆ. ಅದು ಕನಸು ಮುಖ್ಯವೇ. ಎಚ್ಚರ ಎಷ್ಟು ಮುಖ್ಯವೋ ಕನಸು ಅಷ್ಟು ಮುಖ್ಯ ಅಲ್ಲವೇ? ಕೋಪ ಬಂದಾಗ ನೀವು ಮಾತಾಡುವಾಗ ಒಳ್ಳೆಯ ಮಾತುಗಳು ಕಲ್ತ್ಕೊಳ್ತೀರಿ ಅಲ್ಲವೇ? ಕಷ್ಟಪಟ್ಟು. ಕೋಪ ಬಂದಾಗ ಯಾವುದು ಬೇಕು? ಒಳ್ಳೆಯ ಮಾತು ಬೇಕಾ? ಒಳ್ಳೆಯ ಮಾತು ಏನು ಉಪಯೋಗವಿಲ್ಲ ಅಲ್ಲವೇ? ಕೋಪ ಬಂದಾಗ ಏನು ಬೇಕು? ಅಲ್ಲಿರುವ ಕಲ್ಲು ಕೋಲು ಅದೇ ಬೇಕಾಗ್ತದೆ. ಕಲ್ಲು ಕೋಲು ನಮಗೇಕೆ? ಎಲ್ಲ ಕಸ ತಂದು ಬಿಟ್ಟರೆಲ್ಲ ಕ್ಲೀನ್ ಮಾಡಿ ಎಂದು ಹೇಳ್ತಾರೆ. ಅವರು ಹೇಳಿದಾಗ ಕ್ಲೀನ್ ಮಾಡಿದರೆ ಒಳ್ಳೆಯದು. ಕೋಪ ಬಂದಾಗ ಅದೇ ಬೇಕಾಗ್ತದೆ. ಕಸ ಯಾವುದು? ಕೋಲು, ಇಷ್ಟು ತುಂಡುಗಳು, ಕಲ್ಲು ಅದೇ ಬೇಕಾಗ್ತದೆ ಕೋಪ ಬಂದಾಗ. ಇಲ್ಲದಿದ್ದರೆ ಕೋಪ ಬಂದಾಗ ಏನಿಲ್ಲ ಅಂದರೆ ನೋಡಿದೆ ನಾನು, ಕಲ್ಲು ಬಂದ ಅಲ್ಲಿ ನೋಡ್ತಾ ಇಲ್ಲಿ ನೋಡ್ತಾ ಏನು ಸಿಗ್ತಾ ಇಲ್ಲ. 2 ಸಲ ಓಡಿದ, ಅಲ್ಲಿ ಓದಿದ, ಇಲ್ಲಿ ಓಡಿದ, ಇದೇ ಹಿಡ್ಕೊಂಡ. ಗೋಡೆನೇ ಇದೆ, ಎಲ್ಲ ಸ್ಮೂತ್ ಗೋಡೆ ಮಾಡಿಬಿಟ್ರು, ಏನಿಲ್ಲ ಹಿಡಿಯೋದಕ್ಕೆ. ಆವಾಗ ಗೊತ್ತಾಗ್ತದೆ, ಅಯ್ಯೋ ಕಸ ಆದರೆ ಇಟ್ಕೊಂಡ್ರೆ ಒಳ್ಳೆಯದು, ಕಲ್ಲಾದರೆ ಸಿಕ್ತಿತ್ತೆ. ಏನಿಲ್ಲದಂತೆ ಸ್ಮೂತ್ ಮಾಡಿಬಿಟ್ರು ಅಲ್ಲವೇ? ಕೋಪ ಬಂದಾಗ ಅದಾದರೂ ಬೇಕಾಗ್ತದೆ. ಏನಿಲ್ಲ ಅಂದರೆ ಏನು? ಪುಸ್ತಕ ಸಿಕ್ಕಿತು, ಆ ಪುಸ್ತಕನೇ ಹಿಡ್ಕೊಂಡು ಹೊಡೆದು ಬಿಟ್ಟ. ಅದು ಪುಸ್ತಕನೂ ಇರಲಿಲ್ಲ, ಯಾರೋ ತಗೊಂಡು ಬಿಟ್ಟರು. ಕುರ್ಚಿ ಇತ್ತಲ್ಲ, ತಾನು ಕುಳಿತಿರುವ ಕುರ್ಚಿ, ಎದ್ದು ನಿಂತುಕೊಂಡು ಅದೇ ಕುರ್ಚಿಯನ್ನು ಹಿಡಿದು ಬಿಟ್ಟು ಅಲ್ಲಿ ಕುರ್ಚಿ ಉಪಯೋಗವಾಯ್ತಾ? ಏನಿದೆ ಕುರ್ಚಿಯಲ್ಲಿ ಹೇಳ್ತಾರೆ. ಕುರ್ಚಿ ಇಲ್ಲದು ಕೆಳಗೆ ಕೂತಿರ್ತೀನಿ ಎಂದು ಹೇಳ್ತಾರೆ. ಕೆಳಗೆ ಕೂತಿರ್ತೀನಿ ಎಂದು ಯಾರೋ ಬಂದರು, ತುಂಬ ಮರ್ಯಾದಸ್ಥರು. ಅವ್ರು ಬಂದು ಕುರ್ಚಿ ತಗೊಂಡು ಬೇಡ ಪರವಾಗಿಲ್ಲ ಇಂದ ನಮಸ್ಕಾರ ಮಾಡಿ ಭೂಮಿ ಮೇಲೆ ಕೂತಿದ್ದ. ಏಕೆ? ಅವರು ಹೇಳಿದ್ದರು, ಅಲ್ಲಪ್ಪ, ನೀವು ಕುರ್ಚಿಯಲ್ಲಿ ಬಳಸದಿದ್ದರೆ ಆ ಕುರ್ಚಿಯಲ್ಲಿ ಇನ್ನೊಬ್ಬರು ಕೂತಿರ್ತಾರೆ.
ನಿಮಗೆ ಸಿಟ್ಟು ಬಂದಾಗ ಹೊಡೆಯುವುದಕ್ಕೆ ಏನು ಸಿಗಲ್ಲಪ್ಪ, ಕುರ್ಚಿ ಆದರೆ ಸಿಗ್ತದೆ, ಕೂತ್ಕೋ, ಕುರ್ಚಿಯಲ್ಲೇ ಕುಳಿತುಕೋ ಎಂದು ಹೇಳ್ತಾನೆ ಅಲ್ಲವೇ. ಇವರು ಹೇಳ್ತಾರೆ ಬೇಡ ಬೇಡ ಎಂದು ಕೆಳಗೆ ಕೂತಿದ್ದು. ಕೆಳಗೆ ಕೂತಿದ್ರೆ ಸಿಟ್ಟು ಬಂದಾಗ ಏನಿರಬೇಕು, ಏನು ಸಿಗಲಿಲ್ಲ ಕೈಗೆ, ಏನು ಮಾಡಬೇಕಪ್ಪ, ಉಪಯೋಗವಾಗ್ತದ ಅಲ್ಲವೇ. ಪ್ರತಿಯೊಂದಕ್ಕೂ ಇಲ್ಲೇ ಕಸಕ್ಕೂ ಉಪಯೋಗವಿದೆ. ಹಾಗೆ ಕನಸು ಏನಿಲ್ಲ, ಮೇಲೆ ಮೇಲೆ ಏನೇನೋ ತೋರ್ತದೆ, ಅದು ಯಾವುದೂ ಇಲ್ಲ ನಿಜವಾಗಿ ಅಂದರೆ, ಹಾಗಾದರೆ ಈ ನಿಜವಾದ ಪ್ರಪಂಚ ಬಿಟ್ಟು ಅಲ್ಲೇಕೆ ಹೋಗಿದ್ದೀರಿ, ಇಲ್ಲೇ ಇರಿ, ಕನಸಕ್ಕೆ ಹೋಗಲೇಬೇಡಿ. ಹೌದು ನಿಜ, ಮರು ಏಕೆ ಹೋಗ್ತಾ ಇದ್ದೀರಿ ಕನಸು? ಗೊತ್ತಿಲ್ಲ, ನಾವು ಅಪ್ಪಲ್ಲ, ನೀವೇಕೆ ಹೋಗ್ತಾ ಇದ್ದೀರಿ ಮೊದಲು ಹೇಳು. ಏನಿಲ್ಲದೆ ಸುಮ್ಮನೆ ಮೇಲೆ ಎಲ್ಲ ಪ್ರಪಂಚಕ್ಕೆ ಏಕೆ ಹೋಗಿದ್ದೀರಿ? ಅಲ್ಲೇ ಮತ್ತೆ ಹೋಗ್ತೀರಾ, ಈಗ ಇನ್ನು ಮೇಲೆ ಬಿಡ್ತೀರಾ ಅಂದರೆ ಗೊತ್ತಿಲ್ಲ, ಮತ್ತೇನು ಹೋಗಬೇಕನ್ನಿಸುತ್ತದೆ, ಅದು ನಮ್ಮನ್ನು ಎರ್ಕೊಂಡೇ ಹೋಗ್ತದೆ, ನಮ್ಮ ಕೈಯಲ್ಲಿಲ್ಲ. ಅದೇ ಹೇಳ್ತಾ ಇದ್ದೀನಿ, ನೀವೇನು ಹೇಳದಿದ್ದರೂ ನಿಮ್ಮ ಹೃದಯ ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೆ, ನಿಮ್ಮ ಜೀವನ ಕರ್ಕೊಂಡು ಹೋಗ್ತಾ ಇದೆ, ಭಗವಂತ ಕರ್ಕೊಂಡು ಹೋಗ್ತಾನೆ, ಪ್ರಕೃತಿ ಕರ್ಕೊಂಡು ಹೋಗ್ತಾ ಇದೆ. ಪ್ರಕೃತಿಗೆ ಗೊತ್ತು ಕನಸು ತುಂಬ ಮುಖ್ಯ, ಪ್ರಕೃತಿಗೆ ಗೊತ್ತು, ಭಗವಂತನಿಗೆ ಗೊತ್ತು ಕನಸು ತುಂಬ ಮುಖ್ಯ, ನೀವು ನೋಡಲೇಬೇಕು. ಅದಕ್ಕೋಸ್ಕರನೇ ನಿಮ್ಮನ್ನು ಕರ್ಕೊಂಡು ಹೋಗಿ ನೀವು ಒಂದು ಪೈಸೆ ಕೊಡದೆ ನಿಮಗೆ ಕನಸು ತೋರಿಸ್ತಾ ಇದೆ ಅಲ್ಲವೇ. ನಿಮ್ಮ ಇಲ್ಲಿಂದ ಅಲ್ಲಿ ಹೋಗಬೇಕಂದ್ರೆ ನಿಮಗೆ ಚಾರ್ಜ್ ಮಾಡ್ತಾರೆ. ಒಂದು ಫೋನ್ ಕಾಲ್ ಮಾಡಬೇಕಾದ್ರೆ ₹1 ಆದರೂ ಪಬ್ಲಿಕ್ ಟೆಲಿಫೋನ್ಗೆ ₹1. ಈ ಕಾಲದಲ್ಲಿ ಪಬ್ಲಿಕ್ ಟೆಲಿಫೋನ್ ಇದೆಯಾ ಗೊತ್ತಿಲ್ಲ, ₹1 ಆದರೂ ತಗೊಳ್ತಾರೆ. ಆದರೆ ಕನಸಿಗೆ ನೀವು ಎಷ್ಟು ಹಣ ಕೊಟ್ಟಿದ್ದೀರಿ ಕನಸು ನೋಡೋದಕ್ಕೆ? ನಿಮಗೆ ಫ್ರೀಯಾಗಿ ಕರ್ಕೊಂಡು ಹೋಗಿದ್ದರಂದು ನಿಮಗೆ ಕನಸಂದರೆ ಅಷ್ಟು ನಿಮ್ಮನ್ನು ಕಡೆಗಣಿಸಿ ನೋಡ್ತಾ ಇದ್ದೀರಾ? ಕನಸಿಗೆ ನಿಮಗೆ 1 ಪೈಸಾ ತಗೊಳ್ಳದೆ, ಟಿಕೆಟ್ ಇಲ್ಲ, ಪೈಸಾ ಇಲ್ಲ, ಏನಿಲ್ಲ, ಸುಮ್ಮನೆ ಕರ್ಕೊಂಡು ಹೋಗಿದ್ದಕ್ಕೆ ಭಗವಂತನನ್ನು ಆ ತೋರಿಸಿರುವ ಕನಸನ್ನು ನೀವು ಕಡೆಗಣಿಸಿ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರನೇ ವೇದಾಂತ ಅರ್ಥವಾಗ್ತಾ ಇಲ್ಲ. ಇನ್ನು ಮೇಲೆ ಭಗವಂತ ಹೇಳಿದ ನೋಡಿ, ನಾನು ಫ್ರೀಯಾಗಿ ಕೊಟ್ಟಿದ್ದೆ ಎಂದು ನಿಮಗೆ ಕನಸಂದರೆ ಅಷ್ಟು ಕೀಳಾಯಿತಾ? ಅಲ್ಲಪ್ಪ, ನಿಮಗೆ ಫ್ರೀಯಾಗಿ ಕೊಟ್ಟಿದ್ದರೂ ಅದು ತುಂಬ ಬಹುಮೂಲ್ಯ. ಅದಕ್ಕೋಸ್ಕರನೇ ಭಗವಂತ ಪ್ರೀತಿಯಿಂದ ನಿಮ್ಮ ಮೇಲೆ ಆದರದಿಂದ ನಿಮಗೆ ಕನಸಕ್ಕೆ ಬನ್ನಿ, ಎಚ್ಚರದಲ್ಲಿ ಎಷ್ಟು ಅರ್ಜೆಂಟ್ ಕೆಲಸ ಇದ್ದರೂ, ಎಷ್ಟು ಮುಖ್ಯವಾದ ಕೆಲಸ ಇದ್ದರೂ ಸ್ವಲ್ಪ ಹೊತ್ತು ನಿಮ್ಮನ್ನು ಮಲಗಿಸಿ ಬಿಡ್ತಾನೆ. ಬಿಡಪ್ಪ, ಎಚ್ಚರ ಬಿಡು ಎಂದು. ಏಕೆ? ಇಷ್ಟು ಅರ್ಜೆಂಟ್ ಕೆಲಸ ಇದ್ದರೂ ಕನಸಿಗೆ ಹೋಗಬೇಕಾ? ಏನಿಲ್ಲ ಕನಸಿನಲ್ಲಿ, ಇದೇನೋ ಇಷ್ಟು ಮುಖ್ಯ ಕೆಲಸ ಇದೆ, ನೀವು ಬರದಿದ್ದರೆ ಕೆಲಸ ಎಲ್ಲ ನಿಂತು ಹೋಗ್ತಾ ಇದೆ ಜಾಗ್ರತ್ತಿನಲ್ಲಿ. ಇಷ್ಟು ಅರ್ಜೆಂಟ್ ಕೆಲಸ ಇದೆ, ಮಕ್ಕಳು, ಪತ್ನಿ, ಪತಿ, ಉದ್ಯೋಗ, ಆಫೀಸರ್ ಎಲ್ಲರೂ ಕಾಯ್ತಾ ಇದ್ದಾರೆ, ನೀವು ಮನ್ಕೊಂಡು ಕನಸು ನೋಡ್ತಾ ಇದ್ದೀರಾ? ಏನು ಮಾಡಬೇಕು ಅಂದರೆ ಏನೂ ಗೊತ್ತಿಲ್ಲ, ಏಕೆ ಮಾಡ್ತಾ ಇದ್ದೀನೋ, ಆದರೂ ಮಾಡ್ತಾ ಇದ್ದೀನಿ. ಅದೇ ಹೇಳ್ತಾ ಇದ್ದೀವಿ. ಅಂದರೆ ಎಚ್ಚರ ಎಷ್ಟು ಮುಖ್ಯವಾದರೂ ಕನಸು ಅಷ್ಟೇ ಮುಖ್ಯ. ಅರ್ಜೆಂಟ್ ಕೆಲಸ ಇದ್ದರೂ ಬಿಟ್ಟು ನೀವು ಮಲ್ಕೊಳ್ತೀರಾ ಅಲ್ವಾ? ಏಕೆ ಅಂದರೆ ಎಚ್ಚರ ಅರ್ಜೆಂಟ್ ಇದ್ದರೂ ಬಿಡಬೇಕಾಗಿರುವ ಅವಶ್ಯಕತೆ ಇದೆ. ಎಷ್ಟು ಮುಖ್ಯವಾಗಿದ್ದರೂ, ಎಷ್ಟು ಅರ್ಜೆಂಟ್ ಆಗಿದ್ದರೂ ಒಂದು ಸಮಯದಲ್ಲಿ ಎಚ್ಚರ ಬಿಡಲೇಬೇಕು. ಆ ಬಿಡುವುದು ಮುಖ್ಯವೇ. ಎಚ್ಚರವನ್ನು ಬಿಟ್ಟೇ ಬಿಡುವುದು, ಪೂರ್ತಿ ಬಿಟ್ಟು ಬಿಡುವುದು ಮುಖ್ಯವೇ. ಏಕೆ? ಎಚ್ಚರವೆಷ್ಟು ಮುಖ್ಯವೋ ಅದನ್ನು ಬಿಟ್ಟು ಬಿಡುವುದು ಅಷ್ಟೇ ಮುಖ್ಯ. ಕನಸಿಗೆ ಹೋಗಿ ಕುಳಿತಿರುವುದು ನಿಮಗೆ ಮುಖ್ಯ. ಅಯ್ಯೋ ಏನಿಲ್ಲ ಆದರೂ ಅದೇ ಇದೆ, ಏನಿಲ್ಲ ಎಂಬುದೇ ಅಷ್ಟು ಮುಖ್ಯವಾಯಿತು. ಅದಕ್ಕೋಸ್ಕರ ಇಡೀ ಎಚ್ಚರ ಪ್ರಪಂಚ ಬಿಟ್ಟು, ಇಡೀ ಎಚ್ಚರ ಅವಸ್ಥೆ ಬಿಟ್ಟು ಕನಸಿನಲ್ಲಿ ಕುಳಿತುಕೊಂತಿದ್ದು. ಏನಿದೆ ಅಂದರೆ ಏನಿಲ್ಲ. ಏನು ಮಾಡ್ತಾ ಇದೆಯಪ್ಪ? ಏನಿಲ್ಲ. ಕೆಲವರು ಮಾಡ್ತಾರೆ, ಏನೋ ಹುಡುಕ್ತಾರೆ. ಏನು ಬೇಕಪ್ಪ, ಏನು ಹುಡುಕ್ತಾ ಇದ್ದೇವೆ? ಏನಿಲ್ಲ. ಮತ್ತೆ ಹುಡುಕ್ತಾನೆ, ಅಲ್ಲಿ ನೋಡ್ತಾನೆ, ಏನು ಬೇಕಪ್ಪ ಹೇಳು ಅಂದರೆ ಏನಿಲ್ಲ ಹೇಳಿದಿನಲ್ಲ, ಮತ್ತೆ ಹುಡುಕ್ತಾನೆ. ಏನಿಲ್ಲ ಹೇಳುತ್ತಾ ಹುಡುಕುವುದೇನು? ಏನಿಲ್ಲ ಹೇಳ್ತಾನೆ ಹುಡುಕ್ತಾನೆ, ಏನಿಲ್ಲ ಹೇಳ್ತಾನೆ ಹುಡುಕ್ತಾನೆ. ನೀವು ನೋಡಿದ್ದೀರಾ? ಏನಿಲ್ಲ ಹೇಳ್ತಾನೆ, ಏನೋ ಹುಡುಕ್ತಾನೆ, ಅಲ್ಲಿ ನೋಡ್ತಾನೆ, ಇಲ್ಲಿ ನೋಡ್ತಾನೆ. ಏನು ಬೇಕಪ್ಪ, ಏನು ಬೇಕು, ನಾನು ಹುಡುಕಿ ಕೊಡಲ್ಲ, ನಿನಗೆ ಏನು ಬೇಕು ಕೇಳು ಹೇಳಲ್ಲ. ಮತ್ತೆ ಹುಡುಕ್ತಾನೆ, ಅಲ್ಲಿ ಹೋಗಿ ನೋಡ್ತಾನೆ, ಆ ಬೀರುನಲ್ಲಿ ಹುಡುಕ್ತಾನೆ, ಅಲ್ಲಿ ಎಲ್ಲೋ ಹುಡುಕ್ತಾನೆ, ಪುಸ್ತಕದಲ್ಲಿ ಹುಡುಕ್ತಾನೆ. ಹಣ ಬೇಕಾ? ಹೇಳಲ್ಲ. ಅಲ್ಲ. ಏನು ಬೇಕು? ಇನ್ನೊಂದು ಬೇಕು. ಬಟ್ಟೆ ಬೇಕಾ? ಪುಸ್ತಕ ಬೇಕಾ? ಮನಿ ಅಂದರೆ ಹಣ ಬೇಕಾ? ಏನಾದರೂ ತಿನ್ನುವುದಕ್ಕೆ ಬೇಕಾ? ಅಲ್ಲ. ಎಲ್ಲವೂ ಅಲ್ಲ ಎಂದು ಇಲ್ಲ ಎಂದು ಏನದು? ಅಲ್ಲವೇ? ಹುಡುಕ್ತಾನೆ ಇರ್ತಾನೆ. ಹಾಗೆ ಜಾಗ್ರತೆ ಬೇಡ, ಇದು ಬೇಡ, ಮನುಷ್ಯರು ಬೇಡ, ನೆಂಟರು ಬೇಡ, ಬೆಟ್ಟ ಬೇಡ, ಎಲ್ಲ ಬಿಟ್ಟು ಕನಸಿಗೆ ಹೋಗ್ತಾನೆ. ಏನಪ್ಪ ಅಲ್ಲಿ ಏನಿದೆ ಅಂದರೆ ಏನಿಲ್ಲ ಹೇಳುತ್ತಾ ಕನಸಿಗೆ ಏಕೆ ಹೋಗ್ತಾ ಇದ್ದಿ? ನೀವು ಮತ್ತೊಂದು ಸಲ ಹೋಗಿದರೆ ಅವ್ರು ಹೇಳ್ತಾರೆ ಹಾಗೆ ಹೇಳಬೇಡಿ. ಮರಿ ಏನಿದೆ ಕನಸಿನಲ್ಲಿ?
ಏನಿಲ್ಲ. మరి ಏನಿಲ್ಲದಿದ್ದರೆ ಏಕೆ ಹೋಗ್ತಾ ಇದ್ದೀವಿ? ಏನು ಹೋಗ್ತಾನೇ ಇದ್ದೀನಿ. ಅದೇ ಇದೆ ಮುಖ್ಯ. ಏನಿಲ್ಲ ಎನ್ನುವುದೇ ಬದಲಾಯಿಸಿಬಿಡು ಅಷ್ಟೇ. ನೀವು ಏನಿಲ್ಲ ಎಂಬುದು ಬದಲಾಯಿಸಿಬಿಡು, ಆ ಮಾತು ಬಿಟ್ಟು ಬಿಡು. ಅಮ್ಮೋ ಕನಸಿನಲ್ಲಿ ತುಂಬ ಇದೆ. ಏನಿದೆ ಅಂದರೆ ಹೋಗಬೇಕಾಗಿರುವುದು ಅದೇ. ಏನಿದು? ಎಲ್ಲ ಜಾಗ್ರತೆ ಬಿಟ್ಟು ನೀವು ಕನಸಿಗೆ ಹೋಗಲೇಬೇಕು, ತಪ್ಪದೇ ಹೋಗಬೇಕು ಅನಿಸುತ್ತಾ ಇದಲ್ಲ, ಅದೇ ಮುಖ್ಯ. ಏಕೆ? ಹೋಗ್ತಾನೇ ಇದ್ದೀನಿ. ನನಗಿಷ್ಟವಿಲ್ಲದಿದ್ದರೂ ಗೊತ್ತಿಲ್ಲದಿದ್ದರೂ ನಾನೇ ನಾನು. ನಿಮ್ಮ ಅನುಭವವನ್ನೇ ನೋಡಿ. ನಿಮ್ಮ ಅನುಭವವೇ ಗುರುಗಳು, ನಿಮ್ಮ ಅನುಭವವೇ ಭಗವಂತ, ನಿಮ್ಮ ಅನುಭವವೇ ಪ್ರಕೃತಿ. ಅದೇ ಗುರುಗಳು, ಅದೇ ಭಗವಂತ, ಅದೇ ವೇದಾಂತ. ನಿಮ್ಮ ಅನುಭವ ಹೇಳ್ತಾ ಇದೆ. ನಿಮಗಿಂತ ನಿಮ್ಮ ಅನುಭವಕ್ಕೆ ಹೆಚ್ಚು ಗೊತ್ತು. ನಿಮಗಿಂತ ಅಂದರೆ ನಿಮ್ಮ ಬುದ್ಧಿಗಿಂತ. ಬುದ್ಧಿ ಯೋಚನೆ ಮಾಡಲ್ಲ, ಅನುಭವ ಮಾತ್ರ ಹೇಳ್ತದೆ. ನಿಮ್ಮ ಅನುಭವ ಏನು ಹೇಳ್ತಾ ಇದೆ? ಎಷ್ಟು ಮುಖ್ಯವಾದರೂ ಇಡೀ ಎಚ್ಚರ ಬಿಟ್ಟುಬಿಡು. ಎಲ್ಲಿಗೂ ಹೋಗು ಬೇರೆ ಕಡೆ ಅಷ್ಟೇ. ಅದು ಏನೇ ಆಗಲಿ ಹೋಗು, ಏನೇ ಆಗಲಿ ಎಚ್ಚರ ಬಿಡುವುದೇ ಬೇಕು. ಅದು ಏನು ಅಂದರೆ ಏನೂ ಆಗಲಿ ಅಲ್ಲಿಗೆ ಹೋಗಬೇಕಷ್ಟೆ. ಏಕಪ್ಪ ಅಲ್ಲಿ ಏನಿದೆ? ಏನೇ ಇರಲಿ ಹೋಗುಮಷ್ಟೇ. ಏನಿದೆ ಮೊದಲು ಹೇಳು, ಹೋಗ್ತೀವಿ. ಏನಪ್ಪ ಕನಸಿನಲ್ಲಿ, ಇವತ್ತು ಕನಸಿನಲ್ಲಿ ಜನರು ಹೇಳ್ತಾರೆ ನೋಡಿ, ಇವತ್ತು ಏನು ಅಡುಗೆ ಮಾಡುವುದು? ಕೆಲವರು ಕೇಳ್ತಾರೆ, ಇವತ್ತು ಏನು ಅಡುಗೆ ಎಂದು ಕೇಳ್ತಾರೆ. ಹಾಗೆ ಇವತ್ತು ಏನು ಕನಸು ಎಂದು ನೋಡಿಕೊಂಡು ಹೋಗ್ತೀರಾ? ಇವತ್ತು ಕನಸಿನಲ್ಲಿ ಇದಿದೆ ಅಂದರೆ ಸಿನಿಮಾ ನೋಡ್ತಾರೆ ನೋಡಿ, ಈ ಸಿನಿಮಾ ಬರ್ತಾ ಇದೆ, ಅದಕ್ಕೆ ಏನು ಎನ್ ಟಿ ರಾಮಾರಾವ್ ಹೀರೋ ಇದ್ದಾನೆ ಅಂದರೆ ಆ ಸಿನಿಮಾ ನೋಡಬೇಕು ಎಂದು ಹೇಳ್ತಾರೆ ಅಲ್ಲವೇ? ಮೊದಲೇ ಕನಸಿನಲ್ಲಿ ಏನಿದೆ ಎಂದು ಕೇಳಿಕೊಂಡು ಕನಸಿಗೆ ಹೋಗ್ತೀರಾ? ಇವತ್ತು ಕನಸಿನಲ್ಲಿ ಈಗ ಇದು ನಾವು ತೋರಿಸಲಿದ್ದೀವಿ ಕನಸಿನಲ್ಲಿ ಅಂದರೆ, ಅಬ್ಬಾ ಇವತ್ತು ಕನಸು ಬೇಡಪ್ಪ, ನಾನು ಎಚ್ಚರದಲ್ಲೇ ಇರ್ತೀನಿ, ಇವತ್ತು ಬೇಡ. ಯಾರಾದರೂ ಹೇಳ್ತಾರಾ? ಇನ್ನೊಂದು ಸಲ ಹೇಳ್ತಾರೆ, ಕನಸಿನಲ್ಲಿ ಇದು ತೋರಿಸ್ತೀವಿ ಅಂದರೆ, ಅಮ್ಮ ಅದು ಚೆನ್ನಾಗಿದೆ, ನಾನು ಕನಸಕ್ಕೆ ಹೋಗ್ತೀನಿ ಇವತ್ತು ಅಂದು. ಯಾರಾದರೂ ಯೋಚನೆ ಮಾಡಿಕೊಂಡು ಹೋಗ್ತಾರಾ? ಬೇಡ ಅಂದರೆ ಬಿಟ್ಟುಬಿಡ್ತಾರಾ? ಏನಿಲ್ಲ. ಮರೇನು? ಹೋಗ್ತೀವಿ, ಎಚ್ಚರ ಬಿಟ್ಟೇ ಬಿಡ್ತೀವಿ. ಇದು ಏನು ನೋಡಿಕೊಂಡಪ್ಪ ಅಂದರೆ ಗೊತ್ತಿಲ್ಲ. ಆ ಗೊತ್ತಿಲ್ಲದ ನಿಮ್ಮ ಅನುಭವ ಹೇಳ್ತಾ ಇದೆ, ಅನುಭವಕ್ಕೆ ಗೊತ್ತು. ಆ ಅನುಭವಕ್ಕೆ ಗೊತ್ತು ಏನು ಬೇಕು, ಏನೂ ಗೊತ್ತಿಲ್ಲ, ಅದೇ ಬೇಕು. ಎಚ್ಚರ ಬಿಡುವುದೇ ಬೇಕು, ಇನ್ನೊಂದು ಕಡೆ ಹೋಗುವುದೇ ಬೇಕು. ಈ ಬಿಡುವುದು ಹೋಗುವುದು ಅಲ್ಲೇ ಇದೆ ತತ್ವ, ಅದೇ ತತ್ವ. ನಮ್ಮ ಅನುಭವಕ್ಕೆ ಗೊತ್ತು, ನಮಗೆ ಗೊತ್ತಿಲ್ಲ, ಅನುಭವಕ್ಕೆ ಗೊತ್ತು. ಎಚ್ಚರ ಬಿಡ್ತಾ ಇದೆಯಲ್ಲ, ಆ ಬಿಡುವುದೇ ಬೇಕು ಅಂದರೆ, ಆ ಬಿಡುವುದೇ ಅಂದರೆ ಏನು? ಎಚ್ಚರ ಅನಾವಶ್ಯಕ ಅತಿಯಾಗುತ್ತಾ ಇದೆ, ನಮ್ಮನ್ನು ಪರಿಮಿತ ಮಾಡುತ್ತಾ ಇದೆ. ಕರ್ತ ಭೋಕ್ತ ಜ್ಞಾತ ಎಂಬುದು ವೈಯಕ್ತಿಕ ಜೀವಭಾವಕ್ಕೆ ನನ್ನನ್ನು ಕಟ್ಟು ಹಾಕ್ತಾ ಇದೆ. ಅದು ಬಿಟ್ಟು ಬಿಡುವುದೇ ಜೀವಭಾವ ಬಿಡುವುದು. ಕನಸಕ್ಕೆ ಹೋಗ್ತಾ ಇದ್ದೀರಿ, ಅದು ಬಿಡ್ತಾ ಇದ್ದೀರಿ. ಇಲ್ಲಿ ಏನೋ ಇದಪ್ಪ ರಹಸ್ಯ, ಅದೇ ರಹಸ್ಯ. ತುಂಬ ಇದೆ, ಏನೇನೋ ಇದೆ. ಕನಸು ಬಿಟ್ಟು ಬಿಡ್ತದೆ, ಮತ್ತೆ ಸುಷುಪ್ತಿಗೆ ಹೋಗ್ತದೆ. ನಿಮ್ಮ ಅನುಭವ ನಿಮ್ಮನ್ನು ತಳ್ಳಿ ಕರ್ಕೊಂಡು ಹೋಗ್ತಾ ಇದೆ, ಎಳೆದು ಕರ್ಕೊಂಡು ಹೋಗ್ತಾ ಇದೆ. ಆ ಅನುಭವ ಮಾತು ಕೇಳಿ, ಅದಕ್ಕೆ ಗೊತ್ತು, ಚೆನ್ನಾಗಿ ಗೊತ್ತು. ಏನೋ ಹೊಸ ತತ್ವ, ಏನೋ ನಿಗೂಢವಾದ ತತ್ವ, ಆಳವಾದ ತತ್ವ ನಿಮಗೆ ತಿಳಿಸುತ್ತಾ ಇದೆ. ಅದು ನಾವು ಗಮನ ಕೊಡ್ತಾ ಇಲ್ಲ. ಏನಿದೆ ಏನಿಲ್ಲ. ಏಕೆ ಹೋಗಿದ್ದೇನೆ? ಸುಮ್ಮನೆ ಹೋಗಲಿಲ್ಲಪ್ಪ, ಏನೋ ಬೆಲೆ ಇತ್ತು ಅದಕ್ಕೋಸ್ಕರ ಹೋಗಿದ್ದಿ ಅಲ್ಲವೇ? ಈ ಸುಮ್ಮನೆ ಎಂದು ಮುಚ್ಚುತ್ತಾ ಇದ್ದೀವಿ. ಕನಸನ್ನು ನೋಡುವುದಕ್ಕೆ ಕಣ್ಣು ಮುಚ್ಚುತ್ತಾ ಇದ್ದೀರಿ, ಸುಷುಪ್ತಿಯನ್ನು ನೋಡುವುದಕ್ಕೆ ಕಣ್ಣು ಮುಚ್ಚುತ್ತಾ ಇದ್ದೀರಿ, ಎಚ್ಚರಕ್ಕೆ ಸಿಕ್ಕಾಕ್ಕೊಂಡಿದ್ದೀರಿ. ನಿಮ್ಮ ಅನುಭವ ನಿಮಗಿಂತ ದೊಡ್ಡದು, ನಿಮಗಿಂತ ಬುದ್ಧಿವಂತಿಕೆ ಬುದ್ಧಿವಂತಳು ಹೇಳಬಹುದು. ಬುದ್ಧಿ ಏಕೆ? ಅನುಭವ ಏನು ಮಾಡ್ತದೆ? ನಿಮಗೆ ಗೊತ್ತಿಲ್ಲದೆ ಜಾಗ್ರತೆ ಬೇಡ, ಸಾಕು. ಏಕೆ? ಜಾಗ್ರತೆ ಬಿಡುವುದರಲ್ಲೇ ದೊಡ್ಡ ರಹಸ್ಯ ಇದೆ. ಜಾಗ್ರತೆ ಬಿಟ್ಟಿದ್ದೀವಿ, ಕನಸಿಗೆ ಹೋಗಿದ್ದೀವಿ, ಅದಿದೆ. ಮತ್ತೆ ಕನಸು ಬಿಟ್ಟಿದ್ದು, ಸುಷುಪ್ತಿಗೆ ಹೋಗಿದ್ದು, ಅದೇ ನೋಡಿ. ಈ ಬದಲಾವಣೆ ಎಲ್ಲೇ ಇನ್ನೊಂದು ಕಡೆ ಹೋಗುವುದರಲ್ಲೇ ಏನೋ ಒಂದು ರಹಸ್ಯ ಇದೆ. ಈಗ ಇದೇ ರಹಸ್ಯ. ಈಗ ಗೊತ್ತಾಯ್ತಾ? 3 ಅವಸ್ಥೆಗಳು ಏಕೆ ನೋಡಬೇಕು? ನಮಗಿಂತ ನಮ್ಮ ಅನುಭವ ಬುದ್ಧಿವಂತಳು, ಅದರ ಮಾತು ಕೇಳು, ಅದು ಮಾಡಿದ್ದೊಪ್ಕೊ. ನಮ್ಮ ಬುದ್ಧಿಯನ್ನು ಅಡ್ಡಿ ಮಾಡಿ ಅನುಭವ ಬಾಯಿ ಮುಚ್ಚಬೇಡ, ಅನುಭವಕ್ಕೆ ಮುಖ ಮುಚ್ಚಬೇಡ. ಅನುಭವಕ್ಕೆ ಅನುಗುಣವಾಗಿ ನಾವು ಹೊಂದಿಕೊಂಡು, ಅನುಭವವೇ ನಮ್ಮನ್ನು ಎಚ್ಚರ ಬಿಡಿಸುತ್ತಾ ಇದೆ, ಇದು ಒಪ್ಕೊಳ್ಳೋಣ. ಕನಸಿಗೆ ಎಲ್ಕೊಂಡು ಹೋಗ್ತಾ ಇದೆ, ಹೋಗು, ಜೊತೆಗೆ ಹೋಗು. ಏನೇ ತೋರಿಸಲಿ, ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ ಅಂದರೆ ಅಷ್ಟೇ, ಅದೇ ಮುಖ್ಯ. ನಿಮಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ, ಅದು ಮುಖ್ಯ. ಸುಷುಪ್ತಿಗೆ ಕರ್ಕೊಂಡು ಹೋಗ್ತಾ ಇದೆ, ಅದೇ ಮುಖ್ಯ. ಕೇಳು, ಅನುಭವವನ್ನೇ ಕೇಳು, ಅನುಭವಕ್ಕೆ ಶರಣು ಹೊಕ್ಕು, ಅನುಭವಕ್ಕೆ ನಮಸ್ಕಾರ ಮಾಡು. ಸುಷುಪ್ತಿ ತೋರಿಸ್ತಾ ಇದೆಯಾ? ಒಳ್ಳೆಯದು, ನಿಮಗೇನು ದೊಡ್ಡ ಅನುಗ್ರಹ ಮಾಡ್ತಾ ಇದೆ, ಹೋಗು ನೋಡು, ಅದೇ ಅನುಗ್ರಹ ಮಾಡ್ತಾ ಇದೆ ನೋಡು. ಆದ್ದರಿಂದ ಕನಸಿನಲ್ಲಿ ಏನಿದೆ?
ಏನಿದೆ ಎಂದು ನೀವು ಮೊದಲೇ ಯೋಚನೆ ಮಾಡಬೇಡ. ಏನು ನಿಮಗಿಂತ ಅದಕ್ಕೆ ಗೊತ್ತು ತೋರಿಸ್ತದೆ, ಹೋಗು. ಅನುಭವ ತೋರಿಸ್ತಾ ಇದೆ, ಹೋಗಿ ನೋಡ್ಕೊಂಡು ಬಾ. ಈ ಬುದ್ಧಿ ಇದ್ದರೆ ಬುದ್ಧಿವಂತರಾಗ್ತೀರಿ, ಅವಸ್ಥಾತ್ರಯ ವಿವೇಕಕ್ಕೆ ಯೋಗ್ಯರಾಗ್ತೀರಿ. ಇಲ್ಲದಿದ್ದರೆ ಅಲ್ಲೇನಿದೆ ಇಲ್ಲೇನಿದೆ ನೋಡು, ಅಲ್ಲೇನಿದೆ ಇಲ್ಲೇನಿದೆ ಎಂದು ಸುಮ್ಮನೆ ಕುತರ್ಕ ಮಾಡಬೇಡ. ಇಲ್ಲಿದ್ದು ಸುಮ್ಮನೆ ಮಾಡಿಬಿಟ್ರೆ ಏನು ಮಾಡ್ತದೆ, ನಮ್ಮ ಅನುಭವವನ್ನೇ ಮುಚ್ಚಿಬಿಡ್ತದೆ. ಅದರಿಂದ ನೋಡಿ ಸ್ವಾಮೀಜಿ ಅದೇ ಇದನ್ನೇನು ಸ್ವಲ್ಪ ಹೆಚ್ಚು ಕಡಿಮೆಯಾಗಿ ತತ್ವವಿಚಾರಕರೆಲ್ಲರೂ ಹೀಗೆ ಮಾಡ್ತಾರೆ. ಸ್ವಲ್ಪ ನಿಧಾನಿಸಿ ನೋಡಿದರೆ ಅವುಗಳ ವಿಷಯದಲ್ಲಿಯೂ ತಿಳಿದುತಕ್ಕದ್ದು ಬಹಳವಿದೆ ಎಂದು ಮನಸ್ಸಿಗೆ ತಾಕುತ್ತದೆ. ಅಲ್ಲಿಯೂ ತಿಳಿಯತಕ್ಕದ್ದು ಬಹಳವಿದೆ. ಅಂದರೆ ಜಾಗ್ರತ್ತು ಬಿಡುವುದು, ಇನ್ನೊಂದು ಕಡೆ ಹೋಗುವುದು ಇದರಲ್ಲೇ ಇದೆ ಅಲ್ಲವೇ. ಸ್ವಪ್ನಕ್ಕೆ ಹೋಗಿದ್ದೀಯಾ, ಹೋಗಿ ಬಂದೆ, ಏನು ನೋಡಿದ್ದೀಯ ಅಂದರೆ ಸುಮ್ಮನೆ ಆಗೋ. ಅಂದರೆ ನೀವು ನೋಡ್ತಾ ಇಲ್ಲ ಅಷ್ಟೇ, ಹೋಗ್ತಾ ಇದ್ದೀರಿ ನೋಡ್ತಾ ಇಲ್ಲ, ಹೋಗ್ತಾ ಇದ್ದೀರಿ ನೋಡ್ತಾ ಇಲ್ಲ. ಎಚ್ಚರ ಬಿಟ್ಟಿದ್ದೀರಲ್ಲ, ಹೌದು. ಆ ಬಿಡುವುದರಲ್ಲೇ ಒಂದು ದೊಡ್ಡ ಉಪದೇಶ ಇದೆ. ಸ್ವಪ್ನಕ್ಕೆ ಹೋಗುವುದರಲ್ಲೇ ಒಂದು ಉಪದೇಶ ಇದೆ. ಅದೇ ಒಂದು ತತ್ವ. ಸ್ವಪ್ನ ಬಿಟ್ಟು ಮತ್ತೆ ಸುಷುಪ್ತಿಗೆ ಹೋಗಿದಾಗೋ ಅಲ್ಲೇ ಉಪದೇಶ ಇದೆ. ಹೋಗ್ತಾ ಇದ್ದಾರೆ, ಗಮನಿಸ್ತಾ ಇಲ್ಲ, ಅಲ್ಲೇ ಇದೆ ನೋಡಿ, ಆಗೋ ಬಿಡುವುದೇ ಉಪದೇಶ. ಅಂದರೆ ಅಷ್ಟು ಜಾಗ್ರತ್ತು ಪರಿಮಿತವಾಯಿತು, ನನ್ನಿಂದ ಜಾಗ್ರತ್ತು ಬಿಟ್ಟಿದೆ, ನಾನು ಉಳಿದಿದೆ, ಆಗೋ ಅಲ್ಲೇ ಇದೆ ಉಪದೇಶ. ನೋಡಿ, ನಾವು ಪ್ರತಿನಿತ್ಯ ಇದ್ದೇವೆ, ನಾವಿರುವ ಬಗೆಯನ್ನೇ ನಾವು ನೋಡ್ತಾ ಇಲ್ಲ. ವೇದಾಂತ ಹೇಳುವುದಷ್ಟೇ, ನೀವು ಇರುವ ಬಗೆನೇ ನೋಡ್ಕೋ ಅಪ್ಪ, ಬೇರೆ ಏನು ನೋಡಬೇಡ. ನೀವಿದ್ದೇವೆ ಅದಿ. ನಾನೇ ಬ್ರಹ್ಮ ಅಂದರೆ ನಾನು ಬ್ರಹ್ಮವಾ? ಹೇಗೆ ಬ್ರಹ್ಮ ನೋಡೋಕ್ಕೆ ಬರ್ತಾ ಇಲ್ಲ. ನೀನೇ ಬ್ರಹ್ಮ ಅಂದರೆ ನಾನಂದರೆ ಈ ಕೈ ಬ್ರಹ್ಮನ, ಬೆರಳು ಬ್ರಹ್ಮನ, ನನ್ನ ಮೂಗು ಬ್ರಹ್ಮನ, ನಾನು ಬ್ರಹ್ಮ ಅಂದರೆ ನೀನೇ ಅಂದರೆ ಏನು? ಎಲ್ಲಿ ಕೈ ತೋರಿಸು, ಈಗ ಇಲ್ಲಿ ಅಂದರೆ ಇದು ಬ್ರಹ್ಮನ. ನೀನೇ ಅಂದರೆ ಯಾರು? ತಲೆನಾ, ಕಾಲ? ಎಲ್ಲಿ ನೋಡಬೇಕೋ ಗೊತ್ತಾಗ್ತಾ ಇಲ್ಲ. ಅದರಿಂದ ಎಲ್ಲಿ ನೋಡಬೇಕು ಅಟೆನ್ಷನ್ ಇಡು, ರೈಟ್ ಪ್ಲೇಸ್, ಆ ರೈಟ್ ಆ್ಯಂಗಲ್ ಆಫ್ ಲುಕ್ಕಿಂಗ್, ಸರಿಯಾದ ದೃಷ್ಟಿ ಬೇಕು. ಅದಕ್ಕೋಸ್ಕರ ಎಚ್ಚರದಲ್ಲಿ ನಾವು ಇಷ್ಟೊಂದು ವಿಚಿತ್ರವೆಂದು ಭಾವಿಸಿರುವ ಪ್ರಪಂಚದಲ್ಲಿ ವ್ಯವಹಾರ ಮಾಡುತ್ತಿರುವಂತೆಯೇ ತಟ್ಟನೆ ನೋಡಿ, ಇಷ್ಟು ಜಾಗ್ರತ್ತಿನಲ್ಲೇ ಇದ್ದು ಈ ಪ್ರಪಂಚ, ಕೆಲಸಗಳು, ಅನುಭವಗಳು, ಏನೋ ಜಗಳ, ಏನೋ ಬ್ಯುಸಿ ಆಗಿರ್ತೀವಿ. ಅಬ್ಬಾ ಎಷ್ಟು ಬ್ಯುಸಿ, ಎಷ್ಟು ಮುಖ್ಯ ಎಂದು ಸೀರಿಯಸ್ ಆಗಿ ತಗೊಂಡು, ಇಷ್ಟು ಸೀರಿಯಸ್ ತಗೊಂಡಿದ್ದು ಸಡನ್ಲಿ ನಿಮ್ಮ ಪ್ರಪಂಚ, ನೀವು ಅರ್ಜೆಂಟ್ ಕೆಲಸ ಇದ್ದರೆ ಎಲ್ಲ ಬಿಟ್ಟುಬಿಡ್ತೀವಿ, ಅಕಸ್ಮಾತ್ತಾಗಿ ಬಿಟ್ಟುಬಿಡ್ತೀವ ಅಲ್ವ. ತಟ್ಟನೆ ಸ್ವಾಮೀಜಿ ಹೇಳ್ತಾರೆ ನೋಡಿ, ತಟ್ಟನೆ ನಮಗೆ ಒಂದಾನೊಂದು ಕಾಲಕ್ಕೆ ತನ್ನಿದ್ದೆ ಹತ್ತಿ ಇದೆಲ್ಲವನ್ನು ಒಂದಿಷ್ಟು ಉಳಿಯದಂತೆ ಒರೆಸಿ ಹಾಕಿ ಬಿಡುವುದಲ್ಲ. ಹಬ್ಬ ಆಶ್ಚರ್ಯ ಅಲ್ಲವೇ? ಇಷ್ಟು ಮುಖ್ಯವಾದರೆ ಏಕೆ ಬಿಟ್ಟಿದ್ದೀವಪ್ಪ? ಸಡನ್ಲಿ ಬಿಡ್ತೀವಿ, ಎಲ್ಲ ಹೋಲ್ ತಿಂಗಲ್ಲ, ಒಂದು ಕ್ಷಣದಲ್ಲಿ ಸುಮ್ಮನೆ ಎಲ್ಲ ಬಿಸಾಕಿ ಬಿಡ್ತೀವಿ. ಅಮ್ಮೋ, ಅಂದರೆ ಎಚ್ಚರ ಬಿಸಾಕತಕ್ಕದ್ದೇ, ನೋಡತಕ್ಕದ್ದೆಷ್ಟೋ ಬಿಸಾಕತಕ್ಕದ್ದೇ. ಎಷ್ಟು ನೋಡಿ ಸೀರಿಯಸ್ ಆಗಿ ನೋಡತಕ್ಕದ್ದು ಅಷ್ಟು ಬಿಸಾಕತಕ್ಕದ್ದೇ, ಇನ್ನೊಂದು ಕಡೆ ಹೋಗತಕ್ಕದ್ದೇ. ಆಗೋ ಅಲ್ಲೇ ಇದೆ ರಹಸ್ಯ. ಆಗ ಈ ನಮ್ಮ ಪ್ರಪಂಚದ ಆಶ್ಚರ್ಯಕರವಾದ ದೃಶ್ಯವು, ಇದರಲ್ಲಿ ನಾವು ತೆಗೆದುಕೊಳ್ಳುತ್ತಿದ್ದ ಆದರವು, ನಮ್ಮ ವ್ಯವಹಾರಕ್ಕೆ ಕಾರಣವಾದ ಸಂಕಲ್ಪಾದಿಗಳು, ನಾವು ಸಂಕಲ್ಪ ಮಾಡ್ತೀವಿ, ಪ್ಲ್ಯಾನ್ ಮಾಡ್ತೀವಿ, ಇದೆಲ್ಲ ಜಾಗ್ರತ್ತಿನಲ್ಲಿ ಕೆಲಸ ಮಾಡ್ತೀವಿ, ಎಲ್ಲಿಗೂ ಹೋಗುವೆವು. ಈ ಸಂಕಲ್ಪ, ಈ ಪ್ಲ್ಯಾನು, ಯೋಚನೆ ಮಾಡ್ತೀವಿ, ಇನ್ನೊಬ್ಬರನ್ನು ಕೇಳ್ತೀವಿ, ಹೀಗೆ ಮಾಡಬೇಕಾ, ಹಾಗೆ ಮಾಡಬೇಕಾ, ಕನ್ಸಲ್ಟ್ ಮಾಡ್ತೀವಿ, ಹಣ ಕೊಡ್ತೀವಿ, ಪ್ಲ್ಯಾನ್ ಮಾಡ್ತೀವಿ, ಬ್ಯಾಂಕ್ಗೂ ಹೋಗ್ತೀವಿ, ಹಣ ಇಡ್ತೀವಿ. ಇಷ್ಟೆಲ್ಲ ಮಾಡಿ ಎಲ್ಲ ಬ್ಯಾಂಕು, ಹಣ, ಸಂಕಲ್ಪ, ಪ್ಲ್ಯಾನು, ದೇಹ ಎಲ್ಲ ಬಿಟ್ಟು ಕನಸಿಗೆ ಹೋಗ್ಬಿಡ್ತೀವಿ. ಜನರು ಹೇಳ್ತಾರೆ, ಯಾರಾದರೂ ನೋಡಿದ್ರೆ ಏನು ಹೇಳ್ತಾರೆ, ಏನಪ್ಪ ಬ್ಯಾಂಕ್ ಬೇಕು, ಅದು ಬೇಕು, ಚೆಕ್ ಬೇಕು, ಅದು ಬೇಕು, ಟೆಲಿಫೋನ್ ಮಾಡಿ, ಇನ್ನು ಮಾಡಿ, ಹಣ ಮಾಡಿ, ಎಲ್ಲ ಮಾಡಿ ಮಲ್ಕೊಂಡು ಬಿಟ್ಟ ನೋಡು, ಜಾಗ್ರತೆ ಬಿಟ್ಟು ನೋಡು, ಮಲ್ಕೊಂಡು ಬಿಟ್ಟ. ಇನ್ನೊಬ್ಬರಿಗೇನು ಸಿಟ್ಟು ಬರಲ್ಲವ? ಜಾಗ್ರತಿನಲ್ಲಿ ಅದು ಬೇಕು, ಇದು ಬೇಕು, ನೀವು ಬಾ, ಎಲ್ಲರೂ ಬಾ ಅಂದರೆ ಎಲ್ಲರೂ ಬಂದೊತ್ತಿಗೆ ಮಲ್ಕೊಂಡು ಬಿಟ್ಟ. ಇದೇನಪ್ಪ ಮಲ್ಕೊಂಡು ಬಿಟ್ಟಿದ್ದಿ ಅಂದರೆ, ನಾನು 2 ದಿವಸದಿಂದ ತುಂಬ ಬ್ಯುಸಿ ಇದ್ದೆ, ನನಗೆ ಮಲ್ಕೊಂಡು ಬಿಟ್ಟು. ಅವ್ರಿಗೆ ಸಿಟ್ಟು ಬರ್ತದೆ, ಏನಪ್ಪ ನನ್ನನ್ನು ಬಾ ಎಂದು ಕಳಿಸಿಬಿಡು, ಈಗಲೇ ಅರ್ಜೆಂಟ್ ಬಾ, ಮಾತಾಡಬೇಕು ಎಂದು ಹೇಳಿ ನಾನು ಅಲ್ಲಿಂದ ಕಾರ್ ತೊಗೊಂಡು ಹೊರಡುಬಿಟ್ರೆ ನೀವು ಬಂದಾಗ ಮಲ್ಕೊಡ್ತೀಯಾ? ನನ್ನನ್ನೇ ಅಲ್ಲ, ನೀವು ಎಚ್ಚರ ಅವಸ್ಥೆಯನ್ನೇ ಇನ್ಸಲ್ಟ್ ಮಾಡ್ತಾ ಇದ್ದೀವಿ ನಾವು. ನಮ್ಮ ಎಚ್ಚರ, ನಮ್ಮ ಬ್ಯಾಂಕು, ಈ ಹಣ, ಈ ಉದ್ಯೋಗ, ಈ ಬೆಟ್ಟಗಳು, ನದಿಗಳು, ಸಮುದ್ರಗಳು ಎಲ್ಲ ಇನ್ಸಲ್ಟ್ ಮಾಡ್ತಾರೆ. ಎಲ್ಲ ಬಿಟ್ಟು ನೀವು ಮಲ್ಕೊಂಡು ಹೋಗ್ತೀಯಾ? ಹೇಳಿದ್ರೆ ನೀವೇನು ಹೇಳ್ತೀರಿ? ಅದು ನನ್ನದಲ್ಲಪ್ಪ, ಯಾರೋ ಎಲ್ಕೊಂಡು ಹೋಗ್ತಾ ಇದ್ದಾರೆ, ಅದು ನೀನು ನಾನು ಎಲ್ಲರನ್ನೂ ಹೀಗೆ ಮಾಡಿಬಿಡ್ತದೆ. ಆ ಎಲ್ಕೊಂಡು ಯಾರು ಹೋಗ್ತಾ ಇದ್ದಾರೋ, ಯಾರು ತೋರಿಸ್ತಾ ಇದ್ದಾರೋ ಆ ಅನುಭವವನ್ನು ಕೇಳು, ಅನುಭವವನ್ನು ನೋಡು. ಈ ಅನುಭವ ಎಲ್ಲರಿಗಿಂತ ದೊಡ್ಡ ಗುರು.
ಪ್ರತಿನಿತ್ಯ ನಿಮಗೆ ತೋರಿಸ್ತಾ ಇದ್ದಾನೆ ಬ್ರಹ್ಮತತ್ವ, ಮತ್ತೆ ಮತ್ತೆ ತೋರಿಸ್ತಾ ಇದ್ದಾನೆ. ನಾವು ಅವ್ರು ತೋರಿಸಿದ್ದಾಗ ನೋಡ್ತಾ ಇಲ್ಲ. ಕೆಲವರು ಮಾಡ್ತಾರೆ ನೋಡಿ, ಈಗೋ ಬ್ರಹ್ಮತತ್ವ ತೋರಿಸ್ತೀನಿ ಅಂದರೆ ನೋಡಲ್ಲ, ಇಲ್ಲಿ ಕಣ್ಣು ಹೀಗೆ ತಿರುಗಿಸ್ಕೊಳ್ಳಿ ಅಲ್ಲವೇ, ಹೀಗೆ ತಿರುಗಿಸ್ತಾನೆ, ಹೀಗೆ ಇಟ್ಟರೆ ಹೀಗೆ ನೋಡ್ತಾನೆ, ಹೀಗೆ ಇಟ್ಟರೆ ಹೀಗೆ ನೋಡ್ತಾನೆ, ಈ ಸೈಡ್ ಇಟ್ಟರೆ ಈ ಸೈಡ್ ನಾನು ನೋಡಬಾರದು ಎಂದು ನೋಡಬಾರದು, ಈ ಸೈಡ್ ತೋರಿಸಿದ್ದರೆ ಈ ಸೈಡ್ ಮುಖ ಮಾಡ್ತಾನೆ, ಇಲ್ಲಿಟ್ಟರೆ ಇಲ್ಲಿ ಮುಖ ಮಾಡ್ತಾನೆ. ಅಂದರೆ ಏನು? ನೋಡಬಾರದೊಂದು ಮುಖವನ್ನೇ ನಾವು ಬದಲಾಯಿಸ್ಕೊಳ್ತಾ ಇದ್ದೀವಿ. ಹಾಗೆ ಜಾಗ್ರತನ್ನೇ ನೋಡು, ಜಾಗ್ರತೆ ಬಿಡುವುದನ್ನು ನೋಡು, ಕನಸು ಬರುವುದನ್ನು ನೋಡು, ಕನಸು ಹೋಗುವುದನ್ನು ನೋಡು. ಅಂದರೆ ನಾನು ನೋಡಲ್ಲ. ಅನುಭವ ತಾನೇ ತೋರಿಸ್ತಾ ಇದೆ ಬ್ರಹ್ಮವನ್ನು, ಕ್ಷಣ ಕ್ಷಣ ಬ್ರಹ್ಮವನ್ನೇ ತೋರಿಸ್ತಾ ಇದೆ. ನಾನು ನೋಡಲ್ಲ ಎಂದು ಮನುಷ್ಯ ಆಗ್ರಹ ಮಾಡಿ ಎಲ್ಲೆಲ್ಲೋ ಬೇಡ ಎನ್ನುವ ಕಡೆ ನೋಡ್ತಾ ಇದ್ದಾನೆ ಅಲ್ಲವೇ. ಅದಕ್ಕೋಸ್ಕರನೇ ಉಪನಿಷತ್ತು ಬೇಕು, ಗುರುಗಳು ಬೇಕು. ಏಕೆ? ಅದು ತೋರಿಸ್ತಾ ಇದಪ್ಪ, ಸ್ವಲ್ಪ ನೋಡು ದಯವಿಟ್ಟು, ಅದರ ಮೇಲೆ ಸ್ವಲ್ಪ ಕರುಣೆಯಿಂದ ನೋಡು. ಅನುಭವ ನಿಮಗೆ 3 ಅವಸ್ಥೆಗಳನ್ನು ತೋರಿಸ್ತಾ ಇದೆ, ಸ್ವಲ್ಪ ಭಕ್ತಿಯಿಂದ ನೋಡಪ್ಪ ಎಂದು ಬೇಡಿಕೊಂಡು ನಿಮ್ಮನ್ನು ತೋರಿಸಬೇಕಾಗ್ತಾಯಿದೆ. 3 ಅವಸ್ಥೆಗಳು ನೋಡಪ್ಪ. ನಾನು ನೋಡಲ್ಲ, ನಾನು ಜಾಗ್ರತೆ ತಂದೆ ನೋಡ್ತೀನಿ ಅಂತ. ಅಯ್ಯೋ, ಅಷ್ಟು ಸಿಟ್ಟು ಮಾಡಬೇಡಪ್ಪ, 3 ಅವಸ್ಥೆಗಳನ್ನು ದಯವಿಟ್ಟು ನೋಡು. ಭಗವಂತ ತೋರಿಸ್ತಾ ಇದ್ದಾನೆ, ಇವನೇ ನಾನು ಒಂದೇ ನೋಡ್ತೀನಿ ಎಂದು. ಅಯ್ಯೋ ರಾಮ, ಇಂಥವನಿಗೆ ಏನು ಹೇಳಬೇಕಪ್ಪ, ಇಂಥವನಿಗೆ ವೇದಾಂತ ಹೇಳಬೇಕಾ? ಅವು ಆಗ ಎಲ್ಲಿ ಯಾವ ರೂಪದಿಂದ ಇರುವವು? ಕನಸಕ್ಕೂ ಹೋಗ್ತೀವಲ್ಲ, ಹೋದಾಗ ಜಾಗೃತ ಪ್ರಪಂಚ ಎಲ್ಲಿ ಹೋಗ್ತದೆ? ಇಷ್ಟು ಮುಖ್ಯ ಎಂದು ಹೇಳಿದೀವಲ್ಲ, ಎಲ್ಲ ಅಕಸ್ಮಾತ್ತಾಗಿ ಬಿಟ್ಟು ಬಿಡ್ತೀವಿ. ನೀವು ಬಿಡಬೇಕೆಂದು ಬಿಟ್ಟಿದ್ದೀಯಾ? ಜೋಪಾನವಾಗಿ ಇಟ್ಕೊಂಡು ನಾನು ಮಲ್ಕೊಳ್ತೀನಿ ಎಂದು ಜೋಪಾನವಾಗಿ ಇಟ್ಟಿದ್ದೀಯಾ? ಅಕಸ್ಮಾತ್ತಾಗಿ ನಿಮ್ಮ ಜೋಪಾನ ಇಲ್ಲ, ಏನಿಲ್ಲ, ಸಡನ್ಲಿ ಎಲ್ಲ ಬಿಸಾಕಿ ಎಲ್ಲ ಬಿಟ್ಟುಬಿಟ್ಟಿದೆ ಅಷ್ಟೇ. ಎಲ್ಲಿ ಬಿಟ್ಟಿದೆಯಪ್ಪ? ಬಿಡುವ ದೇಹ ಇಲ್ಲ, ಇಂದ್ರಿಯ ಇಲ್ಲ, ಮನಸ್ಸಿಲ್ಲ. ಓಕೆ, ಪ್ರಪಂಚವೇ ಅಲ್ಲ, ನಿಮ್ಮ ದೇಹ ಎಲ್ಲಿ ಬಿಟ್ಟಿದ್ದೀವಿ ಹೇಳು? ನೀವು ಕನಸಿಗೆ ಹೋದಾಗ, ಸುಷುಪ್ತಿಗೆ ಹೋದಾಗ ಜಾಗ್ರತ ದೇಹ ಎಲ್ಲಿ ಬಿಟ್ಟಿದ್ದೀವಿ? ಏನೂ ಗೊತ್ತಿಲ್ಲ. ನಾನು ಬಿಟ್ಟಿದ್ದೀನ? ನಾನು ಬಿಡುವುದು ಏನೂ ಇಲ್ಲ, ಅಕಸ್ಮಾತ್ತಾಗಿ ಹೋಯಿತು ಅಷ್ಟೇ. ಇಲ್ಲ ಅಂದರೆ ಎಲ್ಲಿ ಹೋಗಿದೆ? ಏನು ಮಾಡ್ತಾ ಇದೆ ಆವಾಗ? ನೀವು ಸುಷುಪ್ತಿಯಲ್ಲಿರುವಾಗ ನಿಮ್ಮ ಜಾಗ್ರತ ದೇಹ ಏನು ಮಾಡ್ತಾ ಇದೆ? ಇಲ್ಲವೇ ಇಲ್ಲ. ಎಲ್ಲಿ ಹೋಯಿತು? ಗೊತ್ತೇ ಇಲ್ಲ ಅಲ್ಲವೇ. ಪ್ರತಿದಿನವೂ ನಮಗೆ ಈ ಪ್ರಪಂಚವನ್ನು, ಇದರ ವ್ಯವಹಾರವನ್ನು ಕೈತಪ್ಪಿಸಿ ಇದಕ್ಕಿಂತ ಅತ್ಯಂತ ವಿಲಕ್ಷಣವಾದ ವರ್ಣಿಸುವುದಕ್ಕಸದಳವಾದ ಏನಪ್ಪ, ಇಂಡಿಸ್ಕ್ರೈಬಬಲ್, ಅಸಾಧ್ಯವಾದ, ನಾನಿಲ್ಲಿ ಬರ್ಕೊಂಡೆ, ವರ್ಣಿಸುವುದಕ್ಕೆ ಅಸದಳವಾದ ಅಂದರೆ ಆಗದ, ವರ್ಣಿಸುವಕ್ಕಾಗದ ಎಂದು ಸ್ವಾಮೀಜಿ ಹೇಳ್ತಾ ಇದ್ದಾರೆ. ಐ ಥಿಂಕ್ ಒಂದಾನೊಂದು ಅನುಭವವನ್ನು ಉಂಟು ಮಾಡುತ್ತಿರುವ ಅದ್ಭುತ ಶಕ್ತಿ ತತ್ವವು ಯಾವುದು? ಈ ಪ್ರಪಂಚವನ್ನು ಅಕಸ್ಮಾತ್ತಾಗಿ ತೆಗೆದುಬಿಟ್ಟು ನಿಮ್ಮನ್ನು ಇನ್ನೊಂದು ಕಡೆ ಹೋಗ್ತಾ ಇದೆಯಲ್ಲ, ಇನ್ನೊಂದು ಕಡೆ ತಗೊಂಡು ಹೋಗಿ ಇನ್ನೊಂದು ಕಡೆ ನಿಮ್ಮನ್ನು ನಿಲ್ಲಿಸ್ತಾ ಇದೆ. ಅದು ಯಾರು? ಅದು ಏನು ತತ್ವ? ಯಾವ ತತ್ವ ಇದೆಲ್ಲ ಮಾಡ್ತಾ ಇದೆ? ಅಲ್ಲಿ ಅಟೆನ್ಷನ್ ಇಡಿ ಅಲ್ಲವೇ. ಮತ್ತು ನಾವು ಯಾವ ನಿಮಿತ್ತದಿಂದ ಈ ಅವಸ್ಥೆಯನ್ನು ಬಿಟ್ಟು ಯಾವ ನಿಮಿತ್ತ, ಕಾರಣ ಯಾವುದು? ಈ ಜಾಗೃತಿ ಬಿಟ್ಟು ಹೋಗುವುದಕ್ಕೆ ಯಾವ ಕಾರಣ ಗೊತ್ತಿಲ್ಲ, ಏನೋ ಮಾಡ್ತಾ ಇದೆ. ಯಾವ ನಿಮಿತ್ತದಿಂದ ಈ ಅವಸ್ಥೆಯನ್ನು ಬಿಟ್ಟು ಇಲ್ಲಿಗೆ ಮರಳುವೆವು? ಎಚ್ಚರಕ್ಕೂ ತನ್ನಿಧ್ಯಕ್ಕೂ ಇರುವ ಸಂಬಂಧವು ಯಾವುದು? ನೋಡಿ, ಸುಷುಪ್ತಿಗೆ ಜಾಗೃತಕ್ಕೂ ಏನು ಸಂಬಂಧ? ಸುಷುಪ್ತಿಯಿಂದ ಎಚ್ಚರಕ್ಕೆ ಯಾವ ಕಾರಣದಿಂದ ಬರ್ತೀವಿ? ಯಾವ ಕಾರಣ ನಮಗೆ ಎಚ್ಚರಕ್ಕೆ ತರುವುದಕ್ಕೆ? ಎಚ್ಚರ ಬಿಡಿಸುವುದು ಯಾವುದು? ಯಾವ ಕಾರಣ? ಆ ಕಾರಣ ನಿಮಗೆ ಗೊತ್ತಿದೆಯಾ? ನೀವೇ ಬೇಕೆಂದು ಬಿಟ್ಟು ಹೋಗ್ತಾ ಇದ್ದೀಯಾ? ಅಕಸ್ಮಾತ್ತಾಗಿ ಬರ್ತದೆ, ನಮಗೆ ಗೊತ್ತೂ ಇಲ್ಲ. ಅದು ಏನು, ಏಕೆ, ಯಾರದು? ಇವೇ ಮುಂತಾದವು ತನ್ನಿದ್ದೆಯ ವಿಷಯದಲ್ಲಿ ವಿಚಾರಿಸಬೇಕಾಗಿರುವ ಅಂಶಗಳು. ಹಾಗೆ ಕನಸಿನ ಬಗ್ಗೆ ಇದೆ. ಟೈಮ್ ಆಯಿತಪ್ಪ, ಸಾಕು ಇವತ್ತು. ನಾಳೆ ಹೇಳೋಣ. ನಾಳೆ ಅಂದರೆ ಮುಂದಿನ ವಾರ. ಇದೆಲ್ಲ ಪರಮಾರ್ಥ ಚಿಂತಾಮಣಿ ವಾರಕ್ಕೊಂದೇ ದಿವಸ. ಏನಿವೆ ಸ್ವಲ್ಪ ಆದರೂ ವಿಚಾರ ಮಾಡ್ತಾರೆ. ಇಲ್ಲಿ ಇದೆ, ನೀವೇ ಓದಿಕೊಳ್ಳಲು ಬಹುದು. ಏನೋ ನನಗೆ ಹೇಳುವಕ್ಕೆ ಹೇಳಿದ್ದರು, ನಾನು ಹೇಳ್ತಾ ಇದ್ದೇನೆ. ಇಲ್ಲದಿದ್ದರೆ ನೀವು ಇಲ್ಲೇ ಹೇಳ್ಕೊಡ್ಬೋದು. ಎಲ್ಲ ಸ್ವಾಮೀಜಿ ಇಲ್ಲೇ ಹೇಳಿಬಿಟ್ರು. ಕನ್ನಡಿಗರಿಗೆ ಅದೃಷ್ಟ ಎಲ್ಲ ತೆಲುಗನ್ನಡದಲ್ಲಿ ಪಾಯಿಂಟ್ ಬೈ ಪಾಯಿಂಟ್ ಸ್ವಾಮೀಜಿಯೇ ಹೇಳಿಬಿಟ್ರು. ಆಯಿತು, ನನ್ನನ್ನು ಹೇಳುವುದಕ್ಕೆ ಹೇಳಿದ್ದರು. ಆಯಿತು, ನಾನು ಒಂದು ಸಲ ಓದಿ ಹೇಳ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.